ಯಜ್ಞ ಭಗವಂತನ ವರದಾನ. ಜಗತ್ತಿನ 800 ಕೋಟಿ ಆತ್ಮಗಳಲ್ಲಿ ಈ ವಿಶಾಲ ಸೃಷ್ಟಿಯಲ್ಲಿ ಪರಮಾತ್ಮ ತಂದೆ ಶಿವ ಈ ಜಗತ್ತಿಗೆ ಬಂದಾಗ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಅದು ನಮ್ಮ ಭಾಗ್ಯ. ಬರೀ ಆರಿಸ್ಕೊಂಡಿದ್ದಷ್ಟೇ ಅಲ್ಲ, ನಮ್ಮನ್ನು ತನ್ನ ಸೇವೆಗೆ, ತನ್ನ ಕೆಲಸಕ್ಕೆ ಯೋಗ್ಯರು ಅಂತ ತಿಳ್ಕೊಂಡು ನಮ್ಮ ಮೂಲಕ ಪರಮಾತ್ಮ ಪ್ರತ್ಯಕ್ಷತೆಯ ಸೇವೆಯನ್ನು ಮಾಡಿಸ್ತಾ ಇದ್ದಾನೆ. ಕೆಲವರು ಗೃಹಸ್ಥದಲ್ಲಿರ್ಬೋದು, ಇನ್ನು ಅನೇಕರು ಸಮರ್ಪಿತರಿರಬಹುದು. ಎಲ್ಲರನ್ನೂ ಸಹ ಈ ಸೃಷ್ಟಿಯ ನಿಯಾಮಕನಾದ ತಂದೆ ಶಾಶ್ವತವಾದ ಈ ಸೃಷ್ಟಿಯ ನಾಟಕದಲ್ಲಿ ಅವನ ನಿಯೋಜನೆಯಂತೆ ಪಾತ್ರ ಮಾಡ್ತಾ ಇದ್ದೇವೆ, ಮಾಡಿಸ್ತಾ ಇದ್ದಾನೆ. ನಮಗೆ ಆತ್ಮಿಕ ಸಂತೋಷದ ವಿಷಯ ಇದು, ನಶೆಯ ವಿಷಯ. ಜಗತ್ತಿನ ಹೋಲಿಕೆಯಲ್ಲಿ ನಾವೇನು ಅಸಾಮಾನ್ಯರಲ್ಲ, ಸಾಧಾರಣರು. ಹಣ, ಅಂತಸ್ತು, ಐಶ್ವರ್ಯ, ರೂಪ ಎಲ್ಲದರಲ್ಲೂ ನಾವು ಸಾಮಾನ್ಯರು. ಅಂಥವರನ್ನು ಅದ್ವಿತೀಯರನ್ನಾಗಿ, ದೇವತೆಯನ್ನಾಗಿ ಮಾಡುವಂತಹ ಶಿಕ್ಷಣವನ್ನು ಬಾಬಾ ಕೊಡ್ತಿದ್ದಾನೆ. ಹೇಗೆ ಕೊಡ್ತಿದ್ದಾನೆ ಅಂದರೆ, ನಮ್ಮನ್ನು ಆರಿಸ್ಕೊಳ್ಳುವಾಗ ವರ್ತಮಾನವನ್ನು ನೋಡಲಿಲ್ಲ ಬಾಬಾ. ನೋಡಿದ್ರ? ಬಹುಶಃ ಬಾಬಾ ನಮ್ಮ ವರ್ತಮಾನವನ್ನು ನೋಡಿದರೆ ನಾವು ಪರಮಾತ್ಮನ ಹತ್ರ ಬರುವುದಕ್ಕೆ ಯೋಗ್ಯರೇ ಇರಲಿಲ್ಲ. ಆದರೆ ನಮ್ಮ ಅನಾದಿ ಸ್ವರೂಪವನ್ನು, ಆದಿಸ್ವರೂಪವನ್ನು, ಅಂತಿಮ ಸ್ವರೂಪವನ್ನು ನೋಡಿ ಬಾಬಾ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ತ್ರಿಕಾಲದರ್ಶಿಯಾದಂತಹ ತಂದೆ ನಮ್ಮ ಮೂರೂ ಕಾಲವನ್ನು ನೋಡಿದರು. ಸೃಷ್ಟಿಯ ಅನಾದಿಯಲ್ಲಿ ನಾವು ಹೇಗಿದ್ವಿ, ಆದಿಕಾಲದಲ್ಲಿ ಹೇಗಿದ್ವಿ, ನಮ್ಮ ಅಂತಿಮ ಸ್ವರೂಪ ಯಾವುದು ಅನ್ನೋದು ಅವನಿಗೆ ಗೊತ್ತಿದೆ. ಅದರ ಮೂಲಕ ಅವನು ನಮ್ಮನ್ನು ಆರಿಸ್ಕೊಂಡ. ಈಗ ನಮ್ಮ ಕರ್ತವ್ಯ ಏನು ಅಂದರೆ, ಅವನ ಆಯ್ಕೆಯನ್ನು ಸರಿ ಅಂತ ಸಾಬೀತು ಮಾಡುವುದು. ಅವನು ಸರಿಯಾಗಿ ಆರಿಸಿದ್ದಾನೆ. ಬಾಬರವ್ರದ್ದೊಂದು ಮಹಾವಾಕ್ಯ ಕೇಳಿರಬೇಕು. ಮೊದಲೆಲ್ಲ ಮನೆಗಳಲ್ಲೊಂದು ಗಿಳಿಗೂಟ ಅಂತ ಇರೋದು ಅಲ್ವಾ? ಹೊರಗಿನಿಂದ ಬಂದವರು ಶರ್ಟ್ ಅಥವಾ ಕೋಟ್ಗಳನ್ನು ಬಿಚ್ಚಿ ತಗಲಾಕೋರೋದಕ್ಕೆ ಕಟ್ಟಿಗೆ ಗೂಟ ಅಥವಾ ಈ ಸಾರಂಗ ಅದರ ಕೋಡುಗಳನ್ನು ಹೀಗೆ ಇಡೋರು. ಶಿವಬಾಬಾ ಹೇಳ್ತಾರೆ, ಬಾಬನ ಮುರುಳಿ ಇದೆ, ಆಪ್ಕಾ ಅಂತಿಮ ಸ್ವರೂಪ್ ದೇವತಾ ಸ್ವರೂಪ್ ಖೂಟಿ ಪರ್ ಲಟ್ಕಾ ಹುವಾ ಹೇ. ನಿಮ್ಮ ಅಂತಿಮ ಸ್ವರೂಪ ಇಲ್ಲಿ ಗಿಳಿಗೂಟಕ್ಕೆ ತಗಲಾಕಿದ್ದೀನಿ ನಾನು, ಅದನ್ನೇ ತಾಡ್ತಾ ಇದೆ. ಆ ಅಂತಿಮ ಸ್ವರೂಪಕ್ಕೆ ನೀವೀಗ ಏನಾಗಬೇಕಾಗಿದೆ, ಫಿಟ್ ಆಗಬೇಕಾಗಿದೆ. ಆಲ್ರೆಡಿ ಒಂದು ಅಂತಿಮ ಸ್ವರೂಪ ಪರಮಾತ್ಮನಿಗೆ ಗೊತ್ತಿರುವ ಹಾಗೆ ಈ ಸೃಷ್ಟಿಯಲ್ಲಿ ನಮ್ಮೆಲ್ಲರ ಒಂದು ಸಂಪನ್ನ ಸ್ವರೂಪ ಇದೆ. ನಮ್ಮೆಲ್ಲರ ಸಂಪೂರ್ಣ ಸ್ವರೂಪ ಒಂದಿದೆ. ಆ ಸಂಪೂರ್ಣ ಸ್ವರೂಪಕ್ಕೆ ನಾವೀಗೇನಾಗಬೇಕಾಗಿದೆ, ಫಿಟ್ ಆಗಬೇಕು, ಯೋಗ್ಯರಾಗಬೇಕು. ಈಗ ಒಂದು ವಸ್ತುವನ್ನು ಮೂರ್ತಿ ಮಾಡುವಾಗ ನೀವು ನೋಡಿರ್ತೀರಿ, ಅದು ಶಿಲೆ ಇರ್ಬೋದು ಅಥವಾ ಯಾವುದೋ ಧಾತುವಿನಿಂದ ಮಾಡುವುದಿರ್ಬೋದು. ಅದನ್ನೊಂದು ಮುದ್ದೆ ಮಾಡಿಕೊಂಡು ಫಸ್ಟ್ ಅದನ್ನು ಆಮೇಲೆ ಏನು ಮಾಡ್ತಾ ಹೋಗ್ತಾರೆ, ಎಕ್ಸ್ಟ್ರಾ ಇದ್ದಿದ್ದನ್ನೆಲ್ಲ ತೆಗಿತಾ ಹೋಗ್ತಾರೆ. ನೋಡಿದ್ದೀರಾ ನೀವು? ಶಿಲ್ಪ ಮಾಡುವಾಗ ಏನು ಮಾಡ್ತಾರೆ, ಒಂದು ಕಲ್ಲು, ಅದರಲ್ಲಿ ಕಲ್ಲಿನಲ್ಲಿ ಆ ಶಿಲ್ಪಕಾರನಿಗೆ ಒಂದು ಕೃಷ್ಣನ ಮೂರ್ತಿಯೋ ವಿಷ್ಣುವಿನ ಮೂರ್ತಿಯೋ ಕಾಣುತ್ತೆ. ಅವನಿಗೇನು ಅನಿಸುತ್ತೆ ಅಂದರೆ,
ಇದು ಕಲ್ಲಲ್ಲ, ಇದು ಶಿವನ ಅಥವಾ ಶಂಕರನ ಅಥವಾ ವಿಷ್ಣುವಿನ ಅಥವಾ ಕೃಷ್ಣನ ಪ್ರತಿಮೆ. ಓ, ಇದು ಎಕ್ಸ್ಟ್ರಾ ಇದೆ, ಇದು ಎಕ್ಸ್ಟ್ರಾ ಇದೆ. ಅವನು ಉಳಿಯಲ್ಲಿ ಏನು ಮಾಡ್ತಾನೆ, ಅದನ್ನೆಲ್ಲ ಎಕ್ಸ್ಟ್ರಾ ತೆಗಿತಾ ಹೋಗ್ತಾನೆ. ಆಗ ನಮಗೆ ಚೌಕಾಗಿ ಕಾಣ್ತಿದ್ದ ಶಿಲೆ ಅವನಿಗೇನಂತ ಕಾಣ್ತು, ಒಂದು ಶಿಲ್ಪವಾಗಿ ಕಂಡಿತು. ಅವನದರಲ್ಲಿ ಎಕ್ಸ್ಟ್ರಾ ಎಲ್ಲ ತೆಗೆದು ಆ ಕಲ್ಲನ್ನು, ಶಿಲೆಯನ್ನು ಶಿಲ್ಪವನ್ನಾಗಿ ಮಾಡ್ತಾನೆ ಅಲ್ವಾ? ಹಾಗೆ ಜಗತ್ತಿನ ಚಿತ್ರಕಾರ, ಜಗತ್ತಿನ ಮಹಾನ್ ಶಿಲ್ಪಿ, 33 ಕೋಟಿಗಳನ್ನು ದೇವತೆಗಳನ್ನು ತಯಾರು ಮಾಡುವಂತಹ ವಿಚಿತ್ರ ಶಿಲ್ಪಿ ಶಿವಬಾಬಾ ನಮ್ಮನ್ನೆಲ್ಲರನ್ನೂ ತನ್ನ ಆ ಪರಮಾತ್ಮ ಶಕ್ತಿಯಿಂದ ನೋಡಿ ಗುರುತಿಸಿ ಆರಿಸ್ಕೊಂಡಿದ್ದಾನೆ. ಈಗ ನಮ್ಮನ್ನೆಲ್ಲ ಏನು ಮಾಡ್ತಾನೆ, ಆಗಾಗ ಪ್ರತಿದಿನ ಮುರಳಿ, ಪ್ರತಿದಿನ ಯೋಗ, ಸಂಘಟನೆ, ದಿನಚರಿ, ಈಗ ಸಣ್ಣ 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 ಉಳಿಯೇಟ್ ಹಾಕಿ ನಾವು ಏನು 5000 ವರ್ಷಗಳಲ್ಲಿ ನಮ್ಮ ದೇವತಾ ಸ್ವರೂಪವನ್ನು, ಸಂಪನ್ನ ಸ್ವರೂಪವನ್ನು ಕೆಡಿಸ್ಕೊಂಡು ಬಿಟ್ಟಿದ್ದೇವೆ, ಅದನ್ನೆಲ್ಲ ಏನು ಮಾಡ್ತಾನೆ, ತೆಗೆದು ಹಾಕ್ತಾನೆ. ಇದು ಪರಮಾತ್ಮನ ಅದ್ಭುತವಾದ ಶಿಲ್ಪಶಾಲೆ. ಇದರಲ್ಲಿ ನಾವು ಮೂರ್ತಿ ಆಗ್ತಾ ಇದ್ದೇವೆ. ನಮ್ಮೆಲ್ಲರದು ಒಂದೊಂದು ಸಂಪನ್ನ ಸ್ವರೂಪವಿದೆ, ನಮ್ಮೆಲ್ಲರದು ಒಂದೊಂದು ಸಂಪೂರ್ಣ ಸ್ವರೂಪವಿದೆ. ಆ ಸಂಪನ್ನ ಸ್ವರೂಪಕ್ಕೆ, ಸಂಪೂರ್ಣ ಸ್ವರೂಪಕ್ಕೆ ನಮ್ಮನ್ನು ಯೋಗ್ಯ ಮಾಡುವವರು ಯಾರು? ಶಿವಬಾಬಾ. ಹೇಗೆ ಮಾಡ್ತಾರೆ? 3 ರೀತಿಯ ಸಂಪೂರ್ಣತೆಗಳನ್ನು ನಾವಿಲ್ಲಿ ಶಿವಬಾಬರವರ ಶಿಕ್ಷಣ ಶಾಲೆಯಲ್ಲಿ ಪಡೆದುಕೊಳ್ತೇವೆ. ಇಡೀ ಸೃಷ್ಟಿ ಕಲ್ಪದಲ್ಲಿಯೇ ನಮ್ಮ ಸಂಪೂರ್ಣ ಸ್ವರೂಪ. ಬಾಬಾ ನೋಡುವುದು ಯಾವುದನ್ನು? ಇಡೀ ಕಲ್ಪದ ಪಾತ್ರದಲ್ಲಿ ನಮ್ಮನ್ನು ಸಂಪೂರ್ಣನಾಗಿ ಮಾಡುವುದು. 2ನೇದು, ಬಾಬಾ ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಸಂಪೂರ್ಣರನ್ನಾಗಿ ಮಾಡ್ತಾರೆ. 3ನೇದು, ನಮ್ಮ ಸ್ಥಿತಿಯನ್ನು ಸಂಪೂರ್ಣ ಮಾಡುವಂಥದ್ದು. ಇಡೀ ನಾಟಕದಲ್ಲಿ, ಕಲ್ಪದಲ್ಲಿ ನಮ್ಮ ಸಂಪೂರ್ಣ ಸ್ಥಿತಿಯನ್ನು, ಸಂಪೂರ್ಣ ಸ್ವರೂಪವನ್ನು ಸಿದ್ಧ ಮಾಡುವಂಥದ್ದು. 2ನೇದು, ಸಮಯಕ್ಕೆ ಸರಿಯಾಗಿ ಸಿದ್ಧವಾಗುವಂಥದ್ದು ಅಲ್ವಾ? ನಾವು ಸಂಪೂರ್ಣ ಆದ್ವಿ, ಎಲ್ಲ ಸಮಯ ಕಳೆದು ಹೋದ ಮೇಲೆ ಆದರೆ ಏನೂ ಪ್ರಯೋಜನ ಇಲ್ಲ. 3ನೇದು, ಸಂಪೂರ್ಣ ಸ್ಥಿತಿಯನ್ನು ನೋಡಿ. ನಾವು ದೇವತೆಗಳಾಗಿದ್ದಾಗ ಸಂಪೂರ್ಣರಾಗಿರ್ತೇವೆ, ಆದರೆ ಆ ಆನಂದ ಅನುಭವಿಸುವುದಕ್ಕೆ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಕಂಪ್ಯಾರಿಸನ್ನೇ ಇರುವುದಿಲ್ಲ, ಅಪೂರ್ಣತೆಯೇ ಇರದೇ ಇರುವುದರಿಂದ ಸಂಪೂರ್ಣತೆಯ ಮಹತ್ವವೇ ಗೊತ್ತಾಗೋದಿಲ್ಲ ನಮಗೆ. ಗೊತ್ತಾಗುತ್ತಾ ಹೇಳಿ ನೋಡೋಣ. ಈಗ ನಮಗೆ ಕಹಿ ತಿಂದಾಗ ಮಾತ್ರ ಸಿಹಿಯ ಮಹತ್ವ ಹೇಗೆ ಗೊತ್ತಾಗ್ತದೆ, ಸಂಗಮ ಯುಗದಲ್ಲಿ ನಮಗೆ ಅಪೂರ್ಣತೆಯ ಅನುಭವ ಇದೆ, ಅಭಾವದ ಅನುಭವ ಇದೆ, ಅರ್ಧಂಬರ್ಧ ಜೀವನದ ಅನುಭವವಿದೆ. ಈ ಕಂಪ್ಯಾರಿಟಿವ್ಲಿ ಸಂಪೂರ್ಣ ಸ್ಥಿತಿಯ ಅನುಭವ ಮಾಡುವುದಿದೆಯಲ್ಲ, ಇದು ಸತ್ಯುಗಕ್ಕಿಂತ ಸುಂದರವಾದ ಸ್ಥಿತಿ, ಬಹಳ ಸುಂದರವಾದ. ಅದಕ್ಕೆ 3 ಹಂತ. ಒಂದು ಕಲ್ಪದ ಸಂಪೂರ್ಣ ಸ್ಥಿತಿ, ಇನ್ನೊಂದು ಸಮಯಕ್ಕೆ ಸರಿಯಾಗಿ ಸಂಪೂರ್ಣರಾಗೋದು, ಮತ್ತೊಂದು ಸ್ಥಿತಿಯಲ್ಲಿ ಸಂಪೂರ್ಣತೆ. ನಾವಿಲ್ಲಿ ಸ್ಥಿತಿಯಲ್ಲಿ ಸಂಪೂರ್ಣತೆಯನ್ನು ಪಡೆದ್ರೆ ಭಲೆ ನಮ್ಮ ಶರೀರ ಯೋಗ್ಯ ಇಲ್ಲ, ಆದರೆ ಆ ಸ್ಥಿತಿಯ ಸಂಪೂರ್ಣತೆ ನಮಗೆ ಬಹಳ ಅಗಾಧವಾದ ಅಪಾರವಾದ ಅನುಭವವನ್ನು, ಆನಂದವನ್ನು ಅನುಭವ ಮಾಡಿಸುತ್ತೆ. ಬಹುಶಃ ನೀವೆಲ್ಲ ಶಾಲೆಯಲ್ಲೆಲ್ಲ ಓದುವಾಗ ಒಂದು ಪಾಠ ಓದಿರ್ಬೋದು, ನಾವೆಲ್ಲ ಓದಿದ್ವಿ. ಭಾರತದಿಂದ ಒಬ್ಬ ವ್ಯಾಪಾರಿ ಇದ್ದ, ಉಪ್ಪು ಮಾರುವುದು ಅವನ ಕೆಲಸ. ಹಡಗು ತುಂಬಿಕೊಂಡು ಉಪ್ಪು ತಗೊಂಡು ಹೋಗ್ತಿದ್ದ, ಬೇರೆ ದೇಶಗಳಿಗೆ ಉಪ್ಪು ಡೆಲಿವರಿ ಮಾಡಿ ಅಲ್ಲಿದ್ದ ಸಾಮಾನುಗಳನ್ನು ತುಂಬ್ಕೊಂಬರ್ತಿದ್ದ ವ್ಯಾಪಾರಿ. ಒಂದು ಸಲ ಅವನ ಹಡಗು ದಾರಿ ತಪ್ಪಿಬಿಡ್ತದೆ, ಕೆಟ್ಟೋಗ್ಬಿಡ್ತದೆ. ಹಾಯಿ ಹಡಗು, ಆವಾಗೆಲ್ಲ ಹಾಯಿ ಹಡಗು ಹಾಯಿ ಹಾರಿ ಹೋಗಿ ದಾರಿ ತಪ್ಪಿ ಅವನೊಂದು ದಿಕ್ಕು ದೆಸೆ ಇಲ್ಲದ ದ್ವೀಪಕ್ಕೆ ಹೊರಟೋಗ್ತಾನೆ. ಹಡಗು ಕೆಟ್ಟು ಅಲ್ಲಿ ಹೋಗಿ ಬಡಿದು ನಿಂತ್ಕೊಳ್ಳುತ್ತೆ. ಈಗ ಅವನಿಗೆ ಹಡಗು ರಿಪೇರಿ ಮಾಡಿಕೊಂಡು ವಾಪಸ್ ಬರಬೇಕು, ಯಾರು ಏನೂ ಗೊತ್ತಿಲ್ಲದಿರುವ ಒಂದು ದ್ವೀಪ ರಾಷ್ಟ್ರ. ಆಮೇಲೆ ಇವನಿಗೆ ಎಚ್ಚರ ಬರ್ತದೆ, ಅವನು ಸಮುದ್ರ ತೀರದಲ್ಲಿ ಬಿದ್ದುಕೊಂಡಿರ್ತಾನೆ, ಎದ್ದೇಳ್ತಾನೆ, ಸ್ವಲ್ಪ ಸುಧಾರಿಸ್ಕೊಳ್ತಾನೆ. ಆಮೇಲೆ ಆ ರಾಜ್ಯದ ಒಳಗೆ ಹೋಗ್ತಾನೆ.
ಅವನಿಗೀಗ ತನ್ನ ಹಡಗನ್ನು ರಿಪೇರಿ ಮಾಡ್ಕೊಳ್ಳೋಕೆ ಸ್ವಲ್ಪ ಕಾಸು ಬೇಕು, ಜನ ಬೇಕು. ಆ ಊರಲ್ಲಿ ಹೋಗಿ ಯಾರನ್ನಾರು ಪರಿಚಯ ಮಾಡ್ಕೋಬೇಕು, ಹೋಗ್ತಾನೆ. ಅವನಿಗೆ ಎಲ್ಲಿಯೂ ಕೆಲಸ ಸಿಗೋದಿಲ್ಲ, ಯಾಕೆಂದರೆ ಅಲ್ಲಿ ಜನಜೀವನವೇ ಬೇರೆ, ಭಾಷೆ ಬೇರೆ, ಏನೇನೂ ಗೊತ್ತಾಗಲ್ಲ. ಅಂತೂ ಇಂತೂ ಅವನಿಗೊಬ್ಬ ಅಡುಗೆ ಮಾಡುವವನ ಪರಿಚಯವಾಗ್ತದೆ. ಅವನ ಹತ್ರ ನನಗೊಂದು ಅಸಿಸ್ಟೆಂಟ್ ಕೆಲಸ ಕೊಡ್ತೀಯಾ ಅಂತ ಕೇಳ್ತಾನೆ. ಹ್ಞೂ ಅಂತ ಹೇಳ್ತಾನೆ. ಅವನು ರಾಜನ ಅರಮನೆಯಲ್ಲಿ ಬಾಣಸಿಗ, ಅಡುಗೆ ಮಾಡುವವ. ಅವನಿಗೆ ಅಸಿಸ್ಟೆಂಟಾಗಿ ಇವು ಸೇರಿಕೊಳ್ತಾನೆ. ಅಲ್ಲಿ ಊಟ ಮಾಡ್ತಾನೆ. ಇವ ವಿಚಿತ್ರ ಚಪ್ಪೆ ಅಂದರೆ ಏನು ಸ್ವಾದವೇ ಇಲ್ಲ, ಉಪ್ಪೇ ಇಲ್ಲದ ಅಡಿಗೆ ಆ ರಾಜ್ಯದವರದ್ದು. ಇವನಿಗೆ ವಿಚಿತ್ರ ಅನಿಸುತ್ತೆ, ಇವರು ದ್ವೀಪ ರಾಷ್ಟ್ರದಲ್ಲಿದ್ದಾರೆ, ಇವರು ಉಪ್ಪೇ ತಿನ್ನಲ್ವಾ ಅಂತ. ಅವ್ರು ಉಪ್ಪು ತಿನ್ನಲ್ವಾ ನೀವು ಅಂತ ಕೇಳಿದ್ರೆ ಇವನ್ನ ಮುಖ ನೋಡ್ತಾರೆ, ಉಪ್ಪು ಅದು ಹೆಂಗಿರುತ್ತೆ ಅಂತ. ಸರಿ, ಆಮೇಲೆ ಏನು ಮಾಡೋದು, ಅವ್ರ ರಾಜ್ಯದ ನಿಯಮ. ಮೇನ್ ಬಾಣಸಿಗ ಏನು ಹೇಳ್ತಾನೋ ಹಾಗೆ ಅಡಿಗೆ. ಒಂದಿನ ಆ ಮುಖ್ಯ ಬಾಣಸಿಗನಿಗೆ ಹುಷಾರು ತಪ್ಪೋಗುತ್ತೆ, ಇವನೇ ಮಾಡಬೇಕಾಗ್ತದೆ ಅಡುಗೆನ. ನೋಡೇ ಬಿಡೋಣ ಅಂತ ಹೋಗಿ ತನ್ನ ಹಡಗಿನಲ್ಲಿ ಉಪ್ಪಿರುತ್ತಲ್ವಾ, ಅದನ್ನು ಒಂದು ಮುಷ್ಟಿ ತಂದು ಅಡುಗೆಗೆ ಹಾಕ್ಬಿಡ್ತಾನ. ಅವತ್ತವನು ಹೆದರಿಕೆ ಇರ್ತದೆ ಅವನಿಗೆ. ಆದರೂ ಊಟ ಮಾಡುವಾಗ ರಾಜ ಭಾರಿ ಆಶ್ಚರ್ಯ, ಏನು ಟೇಸ್ಟ್ ಆಗಿದೆ ಇವತ್ತು ಅಡುಗೆ ಅಂತ ಉಣ್ತಾನೆ. ಯಾರು ಮಾಡಿದ್ದು ಅಂತ ಹೆದರ್ಕೊಂಡು ಇವನು ಹೇಳ್ತಾನೆ, ನಾನು ಮಾಡಿದ್ದು. ಏನು ಹಾಕಿದೀಯಾ? ಈ ವಸ್ತು ಹಾಕಿದ್ದೀನಿ, ಇದಕ್ಕೆ ನಾವು ಉಪ್ಪು ಅಂತೀವಿ ಅಂತ. ಆ ರಾಜನಿಗೆ ಆಶ್ಚರ್ಯ. ಹೀಗೊಂದು ಕಥೆ ಓದಿದ್ವಿ ನಾವು. ನೀವು ಯಾರಾದ್ರೂ ಪಾಠ ಓದಿರ್ಬೋದು. ಅದಕ್ಕೆ ಹೇಳ್ತಾರೆ, ಬಲ್ಲವರೇ ಬಲ್ಲರು ಬೆಲ್ಲದ ಸವಿಯ ಅಂತ. ಎಲ್ರಿಗೂ ಗೊತ್ತಾಗೋದಿಲ್ಲ ಅಂತ. ಶಿವಬಾಬನ ಭಾಷೆಯಲ್ಲಿ ಹೇಳುವುದಾದರೆ, ಗುಡ್ ಜಾನೆ ಗುಡ್ಕಿ ಗೋಥರಿ ಜಾನೆ ಅಂತ ಹೇಳ್ತಾರೆ ಬಾಬಾ. ಬೆಲ್ಲದ ಸವಿ ಬೆಲ್ಲಕ್ಕೂ ಗೊತ್ತು, ಮತ್ತು ಬೆಲ್ಲದ ಚೀಲಕ್ಕೂ ಗೊತ್ತು ಅಲ್ವಾ. ಬೆಲ್ಲ ಕಟ್ಕೊಂಡು ಒಂದು ಚೀಲ ಬರುತ್ತೆ ನೋಡಿ, ಅದಕ್ಕೆ ಗೊತ್ತು. ಹಾಗೆ ಸಂಗಮ ಯುಗದಲ್ಲಿ ಸಂಪೂರ್ಣ ಸ್ಥಿತಿಯ ಆನಂದ ಇದೆಯಲ್ಲ, ಅದು ಈಗ ಅನುಭವಿಸ್ತಿದ್ರೆ ಇಡೀ 5,000 ವರ್ಷಗಳಲ್ಲಿ ಮತ್ತೆಂದೂ ಅನುಭವಿಸೋಕ್ಕೆ ಆಗೋದೇ ಇಲ್ಲ, ಸಿಗೋದಿಲ್ಲ. ಸತ್ಯುಗದಲ್ಲಿ ನಾವು ಸಂಪೂರ್ಣರಾಗಿರ್ತೇವೆ, ಆದರೆ ಅನುಭವವೇ ಇಲ್ವಲ್ಲ, ಅಪೂರ್ಣತೆಯದು. ಹಾಗಾಗಿ ಆ ಸಂಪೂರ್ಣತೆಯ ಆನಂದವೂ ನಮಗೆ ಬರುವುದೇ ಇಲ್ಲ, ಜ್ಞಾನವೂ ಇರುವುದಿಲ್ಲ. ಹಾಗಾಗಿ ಸಂಗಮ ಯುಗದಲ್ಲಿ, ಅದು ಈಗ ಸಂಗಮ ಯುಗದ ಕೊನೆಯ ಅಧ್ಯಾಯಗಳು ಶುರುವಾಗಿಬಿಟ್ಟಿರೋ ಈ ಸಮಯದಲ್ಲಿ ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಶಿವಬಾಬಾ ತಯಾರಿ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಈ 3 ರೀತಿಯ ಸಂಪೂರ್ಣತೆಯ ಆನಂದವನ್ನು ಅನುಭವಿಸಬೇಕಾಗಿದೆ. ನಮ್ಮ ಮೂಲ ಲಕ್ಷ್ಯ, ಇಡೀ ಕಲ್ಪದಲ್ಲಿ ನನ್ನ ಸಂಪೂರ್ಣ ಸ್ಥಿತಿಯನ್ನು ನಾನು ಇಲ್ಲಿ ಪಡಿಬೇಕು. ಅದಕ್ಕಿಂತ ಶ್ರೇಷ್ಠವಾದ ಸ್ಥಿತಿ ಮತ್ತು ಯಾವುದೂ ಇಲ್ಲ ನನಗೆ ಕಲ್ಪದಲ್ಲಿ. ನಾನೆಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ನಾನೇನು ಬೇಕಾದರೂ ಆಗಬಹುದು, ಆದರೆ ನಾನು ಆ ದೇವತಾ ಸ್ವರೂಪಕ್ಕಿಂತ ಮಿಗಿಲಾದ ಸ್ಥಿತಿಯನ್ನು ಮತ್ತೆಂದು ಪಡೆಯೋದಿಲ್ಲ. ಅದನ್ನು ಪಡೆಯುವ ಸಮಯ ಇದು. ಆ ಸ್ಥಿತಿಯನ್ನು ನಾನು ಪರಮಾತ್ಮ ಶಿಕ್ಷಣದ ಈ ಅವಧಿಯಲ್ಲಿ, ಈ ಸಮಯದಲ್ಲಿ, ಇಷ್ಟೇ ಮಿತಿಯಲ್ಲಿ ಪಡ್ಕೋಬೇಕು. 3ನೇದು, ನಮ್ಮ ಸ್ಥಿತಿಯ ಆನಂದವನ್ನು, ಸಂಪೂರ್ಣ ಸ್ಥಿತಿಯ ಆನಂದವನ್ನು ಇಲ್ಲಿ ಅನುಭವಿಸಬೇಕು. ಅದಕ್ಕಾಗಿ ನಾವೊಂದು ಲಕ್ಷ್ಯ ಇಟ್ಕೊಳ್ಳೋಣ. ಏನು ಲಕ್ಷ್ಯ ಇಟ್ಕೊಳ್ಳೋಣ? ನಾವು ಸಂಪನ್ನರಾಗಬೇಕು, ಸಂಪೂರ್ಣರಾಗಬೇಕು. ಸಂಪೂರ್ಣರಾಗುವುದಕ್ಕೆ ಸಂಪನ್ನತೆಯಿಂದ ಸಂಪೂರ್ಣತೆ ಬರುತ್ತೆ. ಸಂಪನ್ನತೆ ಇಲ್ಲದೆ ಸಂಪೂರ್ಣತೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಸಂಪನ್ನತೆ ಬರಬೇಕಾದ್ರೆ ಏನೇನು ಸಂಪನ್ನತೆಯನ್ನು ಹೊಂದಬೇಕು, ಹೇಗೆ ಸಂಪನ್ನತೆಯನ್ನು ಪಡೆಯುವುದು, ವಿಧಾನಗಳೇನು, ಆ ಸಂಪನ್ನತೆಯ ದಾರಿಯಲ್ಲಿ, ಸಂಪೂರ್ಣತೆಯ ಮಾರ್ಗದಲ್ಲಿ ಏನೇನು ಬ್ಯಾರಿಯರ್ಸ್ ಬರ್ಬೋದು, ವಿಘ್ನಗಳೇನು ಬರ್ಬೋದು, ನಮಗೆಲ್ರಿಗೂ ಅಂದಾಜಿದೆ ಅಲ್ವಾ. ನಾವು 10 ವರ್ಷಗಳಿಂದ ಬಾಬರವರ ಮಕ್ಕಳಾಗಿ ಸಾಧನೆ ಮಾಡ್ತಿದ್ದೇವೆ. ಪ್ರಾರಂಭದಲ್ಲಿ ನಮಗೆ ಅಧ್ಯಾತ್ಮ ಜೀವನದ, ಈಶ್ವರೀಯ ಜೀವನದ ಪ್ರಾರಂಭದಲ್ಲಿ ದಿನ ಕ್ಲಾಸಿಗೆ ಬರುವುದೇ ಒಂದು ದೊಡ್ಡ ಸಾಧನೆ ಅಲ್ವಾ. ಈಗ ಅದು ಸಹ ಅನೇಕರು ದಿನ ಕ್ಲಾಸಿಗೆ ಬರೋದಿಲ್ಲ, ವಾರಕ್ಕೊಮ್ಮೆ ಬರುವುದು ಅವ್ರ ಸಾಧನೆ. ಆದರೆ ನಮಗೆಲ್ಲ ಶಿವಬಾಬರ ವರದಾನ, ಬಾಬಾ ಸಿಕ್ಕಿದಾಗಿನಿಂದ ನಾವು ನಿರಂತರವಾಗಿ ದಿನ ಕ್ಲಾಸಿಗೆ ಬರುವುದು ನಾವು ಮಾಡಿದ ಮೊದಲನೆಯ ಪುರುಷಾರ್ಥ. ಅದೇ ನಮ್ಮದೊಂದು ದೊಡ್ಡ ಸಾಧನೆ. ಆದರೆ ಅದು ಕೇವಲ ಚಿಕ್ಕ ಮಕ್ಕಳ ಅಂಬೆಗಾಲಿಕ್ಕಿದ ಹಾಗೆ. ದಿನ ಬರುವ ಸಾಧನೆ ಏನಿದೆ, ಮುರುಳಿ ಕೇಳುವುದಕ್ಕೆ, ಅದು ಸಣ್ಣ ಪುರುಷಾರ್ಥ. ಆದರೆ ಅಲ್ಲಿಂದ ನಮ್ಮ ಸಾಧನೆ ಶುರುವಾಯಿತು. ದಿನ ಮುರುಳಿ ಕೇಳೋಕ್ಕೆ ಶುರು ಮಾಡಿದ್ವಿ.
ಆಮೇಲೆ ಮುರಳಿ ಕೇಳ್ತಾ 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 ನಮ್ಮಲ್ಲಿ ಯೋಗದ ಮಹತ್ವದ ಅರಿವಾಯಿತು. ನಾವು ಯೋಗದ ಕ್ಲಾಸ್ಗೂ ಬರೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅಮೃತ ವೇಳೆಯ ಮಹತ್ವ ಗೊತ್ತಾಯಿತು ನಮಗೆ. ಅಮೃತ ವೇಳೆಯನ್ನು ನಾವು ಅನುಸರಿಸೋಕ್ಕೆ ಶುರು ಮಾಡಿದ್ವಿ. ಕ್ರಮೇಣ ಬಾಬರವರ ಮನೆಯ ದಿನಚರಿ ಗೊತ್ತಾಯಿತು ನಮಗೆ. ಟ್ರಾಫಿಕ್ ಕಂಟ್ರೋಲ್ ಇರ್ಬೋದು, ಗಂಟೆಗೊಮ್ಮೆ ಯೋಗ ಇರಬಹುದು, ಸಂಜೆ ನುಮಶಾಮಿ ಯೋಗ ಇರಬಹುದು, ರಾತ್ರಿ ಮಲಗುವಾಗ ಯೋಗ. ಹೀಗೆ ನಮ್ಮ ಸಾಧನೆಯ ಪ್ಯಾರಾಮೀಟರ್ ಏನಾಗಕ್ಕೆ ಶುರುವಾಯಿತು, ನಿಧಾನಕ್ಕೆ ಏರಕ್ಕೆ ಶುರುವಾಯಿತು. ಒಂದು ಗಮನಿಸ್ರಿ, ಅದು ಏನಾಯಿತು, ನಾವು ಅದನ್ನು ಮಾಡ್ತಾ 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 ಅದು ನಮಗೆ ಅಭ್ಯಾಸವಾಯಿತು ವಿನಃ ಅಟೆನ್ಷನ್ ಉಳಿಲಿಲ್ಲ. ಅರ್ಥ ಆಯ್ತಾ? ಸಂಪೂರ್ಣತೆ ಯಾಕೆ ದೂರವಾಗಿದೆ? ಫಸ್ಟ್ ನಾವು ಬ್ಯಾರಿಯರ್ಸ್ ನೋಡೋಣ. ಯಾಕೆ ನಾವಿನ್ನೂ ಬಹಳ ದೂರ ಇಲ್ಲ, ಸಂಪೂರ್ಣತೆ ಅಲ್ಲೇ ಇದೆ, ಅದರಲ್ಲಿ ಹೋಗೋಕ್ಕಾಗ್ತಿಲ್ಲ ನಮಗೆ. ಅದಕ್ಕೆ ಕಾರಣ ಏನು ಅಂದರೆ, ನಾವೇನೇ ಈಶ್ವರೀಯ ಜೀವನವನ್ನು ಮಾಡ್ತಿದ್ದೇವೆ. ನಿಮಗೆ ಗೊತ್ತಿದೆ, ನಿಮ್ಮ ಸಂಬಂಧಿಕರೆಲ್ಲ ಮುಂದೆ ನೀವು ಬಹಳ ದೊಡ್ಡ ತ್ಯಾಗಿಗಳು, ತಪಸ್ಸು. ಅಯ್ಯೋ ಇವ್ರು ಮಾರಾಯರೆ ಇಷ್ಟು ವರ್ಷದಿಂದ ಈರುಳ್ಳಿ ಬೆಳ್ಳುಳ್ಳಿನೇ ತಿನ್ನಲ್ಲ, ಅವ್ರ ಪಾಲಿಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋದು ಏನೋ ದೊಡ್ಡ ಮಹಾನ್ ತ್ಯಾಗ, ದೊಡ್ಡ ತಪಸ್ಸು ಅಲ್ವಾ? ನಿಮ್ಮ ಓಂ ಶಾಂತಿ ಓಂ ಶಾಂತಿ ಅಂತ ಒಂದು ದಿನ ಬಿಡದಿದ್ದಂಗೆ ಹೋಗ್ತಾರೆ ನೋಡ್ರಿ ಅವರು ಓಂ ಶಾಂತಿಗೆ ಅಂತ. ಬಟ್ ನಮಗೂ ಗೊತ್ತಿದೆ ಈಶ್ವರೀಯ ಜೀವನದಲ್ಲಿ ಅವೆಲ್ಲ ಪ್ರಾಥಮಿಕವಾದ ಪುರುಷಾರ್ಥ, ಅದಕ್ಕಿಂತ ಬಹಳಷ್ಟು ಮಾಡುವುದಿದೆ ಅಂತ. ಅಥವಾ ಅಲ್ಲಿಗೆ ನಿಂತ್ಕೊಂಡ್ಬಿಟ್ಟಿದ್ದೀವೋ? ಬಹಳ ಜನರಿಗೆ ನಮಗೇನು ಅನಿಸುತ್ತೆ, ಜನ ತುಂಬ ಹೊಗಳಕ್ಕೆ ಶುರು ಮಾಡ್ತಾರೆ. ಏನ್ರಿ ದಿನಾ ಒಂದಿನ ಬಿಡ್ದಂಗೆ, ಮಳೆ ಚಳಿ ಬಿಡ್ದಂಗೆ ಇವ್ರು ಓಂ ಶಾಂತಿಗೆ ಹೋಗ್ತಾರ್ರಿ. ಇಷ್ಟು ವರ್ಷದಿಂದ ಮದುವೆ ಮನೆಗೆ ಬರಲಿ, ಎಲ್ಲಿಗೆ ಬಂದರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ರಿ. ನಮಗೆ ಭಾರಿ ಖುಷಿ ಆಗ್ತದೆ, ವಾ 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 ನಮ್ಮನ್ನು ಬಿಟ್ಟರು ಯಾರೂ ಇಲ್ಲ ಅಂತ. ಆದರೆ ಅವೆಲ್ಲ ಪ್ರಾಥಮಿಕ ಪುರುಷಾರ್ಥಗಳು. ನಾವು ಸಂಪೂರ್ಣತೆಯನ್ನು ಹೊಂದುವುದಕ್ಕೆ ಅದಕ್ಕಿಂತ ಮಿಗಿಲಾದ ಬಹಳಷ್ಟು ಪುರುಷಾರ್ಥವನ್ನು ಮಾಡೋಕ್ಕಿದೆ. ಇದೆಯೇ ಇಲ್ವಾ? ಅಥವಾ ಅಷ್ಟೇ ಸಾಕಾ? ಏನಂತೀರ? ನಿಮಗೇನು ಗೊತ್ತಕ್ಕವ್ರೆ, ಆಶ್ರಮದಲ್ಲಿರ್ತೀರಾ, ನಾವು ಮನೆಯಲ್ಲಿರ್ತೀವಿ, ಒಂದೊತ್ತು ಕ್ಲಾಸಿಗೆ ಬರುವುದು ಎಷ್ಟು ಕಷ್ಟ ನಿಮಗೇನು ಗೊತ್ತು ಅಂತ. ಸರಿ, ಕ್ಲಾಸಿಗೆ ಬಂದ್ವಿ. ಕ್ಲಾಸಿಗೆ ಬರುವುದು ನಮಗೆ ಅಭ್ಯಾಸವಾಗಿಬಿಡ್ತು. ನಾವು ಕ್ಲಾಸಿಗೆ ಬರುವುದು ಈಶ್ವರೀಯ ವಿದ್ಯಾರ್ಥಿ ಜೀವನದ ಒಂದು ಭಾಗ ಅದು. ಆದರೆ ಆ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಮುಂದಿನ ಭಾಗ. ಅದು ಸಂಪೂರ್ಣತೆಯೆಡೆಗೆ ನಮ್ಮ ನಡೆ. ಏನು? ಕ್ಲಾಸಿಗೆ ಬಂದು ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿದ್ವಾ? ಬಾಬಾ ಮುರಳಿ ಹೇಳುವಾಗ ಆತ್ಮಾಭಿಮಾನಿಯಾಗಿ ಕೂತ್ಕೊಂಡಿದ್ವಾ? ಅಥವಾ ಅಕ್ಕವ್ರು ಮುರಳಿ ಓದ್ತಾರೆ, ಯಾರೋ ಸಣ್ಣ ಅಕ್ಕವ್ರು ಮುರಳಿ ಓದ್ತಾರೆ, ಒಂದು ತಪ್ಪಿದ್ರು. ನಮ್ಮ ಮುರಳಿ ಮೇಲೆ ಗಮನ ಇರಲ್ಲ, ನಮ್ಮ ಗಮನ ತಪ್ಪುಗಳ ಮೇಲಿರ್ತದೆ. ಲೇಟಾಗಿ ಮುರಳಿ ಶುರು ಮಾಡಿದ್ರು, ತಡವಾಗಿ ಕ್ಲಾಸಿಗೆ ಬಂದರು, ಮುರಳಿ ಹಾಗೆ ಮಾಡಿದ್ರು. ಅಂದರೆ ನಾವಿಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಬೇಕಾದದ್ದೇನು ಗೊತ್ತಾ? ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಯ್ಯ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಭಕ್ತರು ಹೇಳಿದ್ದಾರೆ ಇದನ್ನು. ಲೋಕದ ಡೊಂಕ ನೀವು ಯಾಕೆ ತಿದ್ದುತ್ತೀರಿ, ನಿಮ್ಮನ್ನು ಸುಧಾರಿಸ್ಕೊಳ್ಳಿ ಅಪ್ಪ ನೀವು ಅಂತ. ಸುಧಾರಿಸ್ಕೊಂಡಿದ್ದೀವಾ? ಇವಾಗ ಅದಕ್ಕೆ ನಾವು ಈ ಬಟ್ಟೆಯಲ್ಲಿ ಅಟೆನ್ಷನ್ ಕೊಡೋಣ. ನಾವು ಬಾಬನ ಮನೆಗೆ ಬಂದಿದ್ದು ಯಾತಕ್ಕೋಸ್ಕರ? ಯಾತಕ್ಕೆ? ಈಶ್ವರ ಸಿಕ್ಕಿದ್ದಾನೆ ಅಲ್ವಾ? ಪರಮಾತ್ಮ ಸಿಕ್ಕಿದ್ದಾನೆ. ಪರಮಾತ್ಮ ಪಾಲನೆಯ ಪೂರ್ಣ ಆನಂದವನ್ನು ಅನುಭವಿಸಿಬಿಡೋಣ ಅನ್ನೋದು ನಮ್ಮ ಉದ್ದೇಶ. ಪರಮಾತ್ಮ ಪಾಲನೆಯ ಪೂರ್ಣ ಆನಂದವನ್ನು ಅನುಭವಿಸಬೇಕಾದ್ರೆ ಪ್ರತಿದಿನ ಪರಮಾತ್ಮನ ಜೊತೆಗೆ ನಾವು ಕನೆಕ್ಟ್ ಆಗಬೇಕಲ್ವಾ? ಆಗ್ತೀವ? ಮುರಳಿ ಕೇಳುವಾಗ ಮುರಳಿ ಭಗವಂತನೇ ನುಡಿಸಿದ ಮಹಾವಾಕ್ಯ. ಮುರಳಿ ಭಗವಂತನ ವ್ಯಕ್ತಿತ್ವ. ಭಲೆ ಓದುವುದಕ್ಕೆ ಯಾರು ಅಕ್ಕ ಅವ್ರು ಕೂತಿರ್ತಾರೆ, ಆದರೆ ನಮ್ಮ ಹತ್ರ ಮಾತಾಡೋನು ಯಾರು ಮಾತಾಡ್ತಾರೆ ನಮ್ಮ ಹತ್ರ? ಪಕ್ಕ ಮುರಳಿ ಕೇಳುವಾಗ ನೀವು ಬಾಬರವರ ಮುಂದೆ ಕೂತಿರ್ತೀರಾ, ಬಾಬಾ ನಿಮಗೇ ಹೇಳ್ತಿದ್ದಾರೆ ಅಂತ ಅನುಭವ ಮಾಡ್ತೀರಾ? ಚೆಕ್ ಮಾಡ್ಕೊಳ್ಳೋಣ. ನಮ್ಮ ದಿನಚರಿಯಲ್ಲಿ ನಾವೇನು ಅಲೌಕಿಕ ದಿನಚರಿ ಇದೆ, ಈ ದಿನಚರಿಯನ್ನು ನಾವು ಯಥಾವತ್ತಾಗಿ ಮಾಡ್ತಿದ್ದೇವಾ?
ಸಂಪೂರ್ಣತೆಗೆ ಇದು ಬಹಳ ಅವಶ್ಯಕ. ಯಥಾವತ್ತಾಗಿ ಮಾಡುವುದು. ಬಾಬಾ ಏನು ಮುರಳಿ ಹೇಳ್ತಾರೆ ಆನಂದಿಸುವುದು. ಬಾಬಾ ಏನು ಮುರಳಿ ಹೇಳ್ತಾರೆ ನನಗೇ ಹೇಳ್ತಾರೆ ಅಂತ ಆಸ್ವಾದಿಸುವುದು. ಮುರಳಿ ಕೇಳುವಾಗ ಮುರಳೀಧರನ ಕೊಳಲಾಗಿ ಕೂತ್ಕೊಂಡ್ಬಿಡೋದು. ನಾವು ಖಾಲಿ, ನೀನೇನು ಹೇಳ್ತೀಯ ಅದನ್ನೆಲ್ಲ ತುಂಬಿಸ್ಕೊಳ್ತೀನಿ ನಾನು. ಬಾಬಾ ಹೇಳಿದರೆ ವೈ, ಹೌ, ವಾಟ್ ಅಂತ ಕೇಳಬೇಡ್ರಿ ಅಲ್ವಾ. ಅವ್ಯಕ್ತ ಮುರಳಿಯಲ್ಲಿ ಯಾಕೆ, ಏನು, ಹೇಗೆ ಕೇಳಬೇಡ್ರಿ. ನಾನು ಏನು ಹೇಳ್ತೀನೋ ಅದನ್ನು ನೀವು ಆನಂದಿಸ್ತಾ ಹೋಗ್ರಿ, ಆನಂದಿಸ್ತಾ ಹೋಗ್ರಿ, ವಾ ಅಂತ ಹೇಳ್ತಾ ಹೋಗ್ರಿ. ಸೊ ಇವತ್ತಿನಿಂದ ನಾವು ಒಂದು ಗಮನ ಕೊಡೋಣ. ನಾಳೆ ಮುರಳಿ ಕೇಳ್ತೀವಿ, ನಾಳೆದು ಮುರಳಿ ಕೇಳ್ತೀವಿ, ಬಟ್ಟೆಯಲ್ಲಿರುವಾಗ ಮುರಳಿ ಕೇಳ್ತೀವಿ. ನಾವು ಸಂಪೂರ್ಣತೆಗೆ ಸಮೀಪ ಆಗಿದ್ದೀವಿ ಅಂದರೆ ಮುರಳಿ ಕೇಳುವಾಗ ಬಾಬಾ ಬಿಟ್ಟು ನಮಗಿನ್ಯಾರು ಕಾಣಬಾರ್ದು. ಬಾಬಾ ಮಾತಾಡ್ತಿದ್ದಾರೆ, ನಾನು ಕೇಳ್ತಿದ್ದೇನೆ. ಆಚೆ ಈಚೆ ಕೂತವರೆಲ್ಲರನ್ನ ಮರೆತು ನಾನು ನನ್ನ ಬಾಬಾ ಫಸ್ಟ್ ಆಗುತ್ತಾ? ಮಾಡ್ತಿದ್ದೀವ ಹಾಗೆ? ಏನನ್ಸುತ್ತೆ? ಇಲ್ಲ. ಸಂಪೂರ್ಣತೆಯ ಪುರುಷಾರ್ಥದಲ್ಲಿ ನಾವಿಲ್ಲಿ ಹಿಂದಿದ್ದೇವೆ. ಬಹಳ ಅವಶ್ಯಕ ಇದು. ಫಸ್ಟ್ ಅಂಡರ್ಲೈನ್. ಅಮೃತ ವೇಳೆ ಆಮೇಲೆ ಸುಧಾರಿಸುತ್ತೆ ನಮ್ಮದು. ಫಸ್ಟ್ ಸುಧಾರಿಸ್ಕೊಳ್ಬೇಕಾಗಿದ್ದು ಯಾವುದು? ಈಶ್ವರನ ಜೊತೆಗೆ ಮಾತನಾಡುವ ಅಭ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು. ಮನುಷ್ಯರ ಹತ್ರ ಮಾತಾಡಿ ಗೊತ್ತಿದೆ ನಮಗೆ, ಮನುಷ್ಯರ ಮಾತು ಕೇಳಿ ಗೊತ್ತಿದೆ ಅಲ್ವಾ. ನಮಗೆ ಮನಸ್ಸು ಇಲ್ದಿದ್ರೂ ಎದುರಿನವ್ರು ಖುಷಿ ಪಡಿಸೋಕ ಹಿಂಗೆ ಹಲ್ಕಿರ್ಕೊಂಡು ಮಾತಾಡ್ತಾ ಇರ್ತೇವೆ ನಾವು ಅಲ್ವಾ. ಮನುಷ್ಯರನ್ನು ಖುಷಿ ಪಡಿಸೋದು ಗೊತ್ತಿದೆ ನಮಗೆ. ಆದರೆ ನಾವು ಪರಮಾತ್ಮನ ಮಾತು ಕೇಳೂ ಇಲ್ಲ 5000 ವರ್ಷದಲ್ಲೆಂದು, ಪರಮಾತ್ಮನಿಗೆ ಸ್ಪಂದಿಸಿಯೂ ಇಲ್ಲ. ನಮ್ಮ ಕಷ್ಟ ಅಷ್ಟೇ ಹೇಳ್ಕೊಂಡಿದ್ದೀವಿ. ಆದರೆ ಬಿಟ್ಟರೆ ಅವನು ಮಾತಾಡ್ತಾನೆ, ನಾನು ಕೇಳೋಣ ಅನ್ನುವ ಕಲ್ಪನೆಯೂ ನಮಗೆ ಬಂದಿಲ್ಲ. ಈಗ ಸಂಗಮಯುಗದಲ್ಲಿ ಆ ಭಾಗ್ಯ ಸಿಕ್ಕಿದೆ ನಮಗೆ. ಅವನು ಮಾತಾಡ್ತಾನೆ, ನಾನು ಕೇಳ್ತೇನೆ. ಆ ಆನಂದ ಇದೆಯಾ ನಮಗೆ? ಅಷ್ಟು ಖುಷಿಯಿಂದ ಮುರಳಿ ಕೇಳ್ತಿದ್ದೀವ? ಬಾಬಾ ಮಾತಾಡ್ತಾರೆ, ಬಾಬಾ ಮಾತಾಡ್ತಾರೆ. ಇನ್ನೇನು ಹೇಳ್ಬೋದು ಬಾಬಾ? ನಮಗೆ ಮುರಳಿ ಕೇಳಿ 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 ಎಷ್ಟು ಚಟ ಆಗಿದೆ ಅಂದರೆ, ಅರ್ಧ ಸೆಂಟೆನ್ಸ್ ಬಾಬಾ ಹೇಳಿದ್ರೆ ಮುಂದಿನ ಸೆಂಟೆನ್ಸ್ ನಾವು ಹೇಳಿಬಿಡ್ತೇವೆ ಅಲ್ವಾ. ಯಾಕೆಂದ್ರೆ ಮುರಳಿ ರಿಪೀಟ್ ಆಗ್ತಾ ಇರ್ತದೆ. ಬಾಬಾ ಈಗ ಹೇಳಿದ್ರೆ ಮೀಠೆ ಬಚ್ಚೆ ಮುಜೆ ಯಾದ್ ಕರೋ ಅಂತ ಹೇಳ್ಬಿಡ್ತೇವೆ ನಾವು. ಇದನ್ನೇ ಹೇಳ್ತಾನೆ ಶಿವಬಾಬಾ ಅಂತ ಗೊತ್ತು ನಮಗೆ. ಅಷ್ಟರ ಮಟ್ಟಿಗೆ ನಾವು ಪರಮಾತ್ಮನ ಮಾತಿಗೆ ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಆ ಪರಮಾತ್ಮ ಪ್ರತಿ ಸಲ ಹೇಳ್ತಾನಲ್ಲ, ಮಿಠೆ ಬಚ್ಚೆ ಮುಜೆ ಯಾದ್ ಕರೋ. ಆಗ ನಾವು ಚೆಕ್ ಮಾಡ್ಕೊಳ್ತಿದ್ದೀವ, ಅವ್ನು ನೆನಪಿದೆಯಾ ನನಗೆ ಅಂತ. ಹೇಗೆ ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ತೇವೆ, ವಾಕ್ಯ ಪೂರ್ತಿ ಮಾಡ್ತೇವೆ, ಹಾಗೆ ಅವನು ಹೇಳಿದ ತಕ್ಷಣ ನನಗೆ ಅವನು ನೆನಪಿದೆಯಾ ಅಂತ ಚೆಕ್ ಮಾಡ್ಕೊಳ್ತೇವ? ಇಲ್ಲ. ಅಪ್ನೆಕ್ಕೂ ಆತ್ಮ ಸಮझो ಅಂದ ತಕ್ಷಣ ಮುಜೆ ಯಾದ್ ಕರೋ ಬಂದ್ಬಿಡ್ತು ನಮಗೆ. ಮುಂದಿದೇ ಹೇಳ್ತಾನೆ ಅವ ಪಕ್ಕ. ಮತ್ತು ಹೇಳಿದ್ಮೇಲೆ ಆಚೆ ನೋಡ್ತೇವೆ, ನಾ ಸರಿ ಹೇಳಿದೆ ಅಲ್ಲ, ಬಾಬನಿಗಿಂತ ಮುಂಚೆ ನಂಗೆ ಗೊತ್ತಾಗ್ಬಿಡ್ತದೆ ಅಂತ. ಅಷ್ಟು ಖುಷಿ ಇರ್ತದೆ ನಮಗೆ, ಬಹಳ ಸಂತೋಷ. ಯಾವುದಕ್ಕೆ ಸಂತೋಷ ಗೊತ್ತಾ? ನಾನು ಬಹಳ ಸಂತೋಷ ಪಡೋದು, ಏನು ಬೇಕಾದರೆ ಪರಿವಾರದ ಸದಸ್ಯರಲ್ಲಿ ವೀಕ್ನೆಸ್ ಇರಲಿ, ಅದು ನನಗೊಂದು ಭಾಳ ಸಂತೋಷ ಆಗುವುದು ಪರಿವಾರದ ಎಲ್ಲ ಬಾಬರವರ ಮಕ್ಕಳನ್ನು ನೋಡಿದಾಗ. ಯಾವುದರ ಬಗ್ಗೆ ಅಂದರೆ, ಇಡೀ ಜಗತ್ತಿಗೆ ಅರ್ಥವಾಗದಿರೋ ಭಾಷೆ ಇವರಿಗೆ ಇಷ್ಟೇ ಜನಕ್ಕೆ ಅರ್ಥ ಆಗ್ತಿದೆಯಲ್ಲ ಅಂತ. ಪರಮಾತ್ಮನ ಭಾಷೆ ಇದೆಯಲ್ಲ, ಇಡೀ ಜಗತ್ತಿಗೆ ಅರ್ಥ ಆಗ್ತಿಲ್ಲ. ಯಾರಿಗೆ ಅರ್ಥ ಆಗ್ತಿದೆ? ಇವರಿಗೆ ಅಷ್ಟೇ ಜನಕ್ಕೆ ಅರ್ಥ ಆಗ್ತಿದೆ. ಭಾರಿ ಸಿಂಪಲ್ ಭಾಷೆ. ದೊಡ್ಡ ದೊಡ್ಡ ಡಾಕ್ಟರ್ಸ್ಗೆ ಅರ್ಥ ಆಗ್ತಿಲ್ಲ, ದೊಡ್ಡ ದೊಡ್ಡ ವೇದಾಂತಿಗಳಿಗೆ ಅರ್ಥ. ಅದೇನು ದಿನ ಕೇಳಕ್ಕೆ ಹೋಗ್ತಿರ್ರಿ, ನಮಗಂತೂ ಬೋರ್ ಅಂತಾರೆ. ನಿಮ್ಮ ಮನೆಯಲ್ಲೇ ಕೆಲವರು ಇರ್ತಾರೆ, ಅದೇನು ದಿನ ಕೇಳಕ್ಕೆ ಹೋಗ್ತೀರಿ, ಅದೇ ಹೇಳಿದ್ದೇ ಹೇಳ್ತಾರೆ. ನಿಮಗೆ ಎಷ್ಟು ಖುಷಿ ಆಗ್ತದೆ. ಅದಕ್ಕೆ ಅಂಥ ಆತ್ಮಗಳನ್ನು ನೋಡಿದಾಗ ಎಂಥವರೇ ಇರಲಿ, ಬಾಬರವ್ರ ಮನೆಗೆ ಬಂದರೆ ಅವರು ಅರ್ಧಂಬರ್ಧ ಇರಲಿ, ವಾರಕ್ಕೊಮ್ಮೆ ಬರಲಿ, ಹೇಗೆ ಬಂದರೂ ನಾ ಅವರನ್ನು ನೋಡಿದ್ರೆ ನಾನೇನು ಸಂತೋಷ ಪಡ್ತೀನಿ ಗೊತ್ತಾ? ಏನಾದ್ರಾಗಲಿ ಇವ್ರಿಗೆ ಭಗವಂತನ ಭಾಷೆ ಅರ್ಥ ಆಗ್ತಿದೆಯಲ್ವಾ, ಅದಕ್ಕಿಂತ ದೊಡ್ಡದೇನು ನೋಡಿ. ಜಗತ್ತಿನಲ್ಲಿ ಹಕ್ಕಿ ಭಾಷೆ ಕಲ್ತವ್ರಿದ್ದಾರೆ, ಹಕ್ಕಿ ಮಾತಾಡಿದ್ದು ಅರ್ಥ ಆಗುತ್ತಂತ ಅವ್ರಿಗೆ.
ದನದ ಭಾಷೆ ಬಗ್ಗೆ ಅಭ್ಯಾಸ ಮಾಡಿದವರಿದ್ದಾರೆ. ಅಯ್ಯೋ ಕತಿ ಅದರಿಂದ ಏನು ಸಿಗ್ತದೋ ನಂಗಂತೂ ಗೊತ್ತಿಲ್ಲ. ಆದರೆ ಪರಮಾತ್ಮನ ಭಾಷೆ ಅರ್ಥ ಆಗುವುದು ಮಾತ್ರ ಕೋಟಿಯಲ್ಲಿ ಕೆಲವರಿಗೆ, ಕೆಲವರಲ್ಲಿ ಮಾತ್ರ ಕೆಲವರಿಗೆ. ಅದಕ್ಕೆ ನಮ್ಮ ಬಗ್ಗೆ ನಾವು ಸದಾ ಸಂತೋಷ ಪಡಬೇಕು. ಸಂತೋಷ ಪಡಿ, ಬಲಗೈ ಮುಂದೆ ಮಾಡಿ ಮುಂದೆ ಮಾಡಿ ಮುಂದೆ ಮಾಡಿ ವಾಪಸ್ ವಾ 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 ವಾ. ಏನಾಗ್ತಿದೆ ನಮಗೆ? ಪರಮಾತ್ಮನ ಭಾಷೆ ಅರ್ಥವಾಗ್ತಿದೆ. ಸರಿ, ಅರ್ಥವಾದ ಮೇಲೆ ಆನಂದವೂ ಆಗಬೇಕಲ್ವಾ? ಆಗಬೇಕಾ ಬೇಡವಾ? ಅದಾಗ್ತಿದೆಯಾ? ನಾನು ನೋಡ್ತೇನೆ ಕ್ಲಾಸ್ನಲ್ಲಿ ಪರಮಾತ್ಮನ ಭಾಷೆ ಅರ್ಥ ಮಾಡ್ಕೊಳಕ್ಕೆ ಬಂದರು, ಅವನು ಮಾತಾಡ್ತಿದ್ದಾನೆ, ಯಾಕೆ? ಯಾರು ಮಾತು ಕೇಳಿದ್ರೆ ನಿದ್ದೆ ಬರ್ತದೆ ಹೇಳಿ ನೋಡೋಣ ನಮಗೆ? ಎದುರಿನವ್ರ ಮೇಲೆ ಆಸಕ್ತಿ ಇದ್ದಾಗ ಅವ್ರ ಮಾತು ಕೇಳಿದ್ರೆ ನಿದ್ದೆ ಬರುತ್ತಾ? ಅಂದ್ಕೊಳ್ಳಿ, ನಿಮ್ಮ ಎದುರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂತಿದ್ದಾರೆ, ನಿಮಗೆ ನಿದ್ದೆ ಬರ್ತದ? ಹಿಂಗೆ ಮಾಡಿ ನೋಡ್ತಾ ಇರ್ತೀವಿ, ನಿದ್ದೆ ಬರಲ್ಲ. ಪರಮಾತ್ಮ ಕೂತು ಮಾತಾಡ್ತಿದ್ದಾನೆ, ನಮಗೆ ನಿದ್ದೆ ಬರ್ತದೆ ಅಂದರೆ ನೋಡಿ, ಪರಮಾತ್ಮನ ಮಾತು ಅರ್ಥವಾಯಿತು, ಆದರೆ ಆ ಪರಮಾತ್ಮನ ಮಾತು ಅರಿವಾಗಲಿಲ್ಲ. ಅರಿವಾಗಲಿಲ್ಲ ಅಂದರೆ ಅದನ್ನು ಅಳವಡಿಸ್ಕೊಳಕ್ಕೆ ಬರಲಿಲ್ಲ ಅಂತ, ಅದಕ್ಕೆ ನಿದ್ದೆ ಬರ್ತಿದೆ. ಇಲ್ಲಾಂದರೆ ಯಾರ್ರೀ ತಪ್ಪಿಸ್ಕೊಳ್ತಾರೆ? ಭಗವಂತನ ಒಂದೊಂದು ಮಹಾವಾಕ್ಯ ತಪ್ಪಿಸ್ಕೊಳ್ಳೋದಂತ ಮೂರ್ಖರ ನಾವು? ನಮ್ಗೆ ಅರಿವಾಗ್ತಾ ಇಲ್ಲ. ಈಗ ಸ್ಕೂಲಲ್ಲಿ ಯಾವ ಮಕ್ಕಳಿಗೆ ಬೋರ್ ಆಗುತ್ತೆ? ಮಾಸ್ಟರ್ ಪಾಠ ಮಾಡಿದ್ದು ಫಾಲೋ ಆಗದಿದ್ರೆ ಅಲ್ವಾ? ಫಾಲೋ ಆಗದಿದ್ದಾಗ ಆ ಮಕ್ಕಳಿಂದ ಕೂತ್ಕೊಳ್ಳೋಕೆ ಶುರು ಮಾಡ್ತಾರೆ, ಅವಕ್ಕೆ ಫಾಲೋ ಆಗಲ್ಲ. ಹಾಗೆ ಬಾಬನ ಮನೆಯಲ್ಲೂ ನಮಗೆ ಬಾಬನ ಮಾತು ನಮಗೆ ಫಾಲೋ ಆಗದಿದ್ರೆ, ಅದನ್ನು ಮಾಡುವುದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮಗೆ ಕಷ್ಟ ಆದಾಗ ನಮಗೆ ತೂಕಡಿಕೆ ಬರೋಕ್ಕೆ ಶುರುವಾಗುತ್ತೆ, ಆಕಳಿಕೆ ಬರೋಕ್ಕೆ ಶುರುವಾಗುತ್ತೆ, ಆಚೆ ಈಚೆ ನೋಡೋಕ್ಕೆ ಶುರು ಮಾಡ್ತೀವಿ, ಹಿಂದೆ ಕೂತ್ಕೊಳ್ಳೋಕೆ ಶುರು ಮಾಡ್ತೀವಿ. ಹಿಂದೆ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು ಅಂದ್ರೆ ಅರ್ಥ ಎರಡು. ಒಂದು, ಇವರಿಗೆ ಯಾರೋ ಲೆಕ್ಕ ಮಾಡೋ ಕೆಲಸ ಕೊಟ್ಟಿದ್ದಾರೆ ಅಂತ. ಯಾರು ಬಂದರು ಯಾರು ಹೋದರು ಲೆಕ್ಕ ಮಾಡು ಅಂತ ಯಾರೂ ಕೊಟ್ಟಿಲ್ಲ, ಅವರೇ ತಗೊಂಡಿರ್ತಾರೆ. ಯಾಕಿದನ್ನು ನಾನು ಹೇಳ್ತಿದ್ದೇನೆ ಅಂದರೆ, ಸೀರಿಯಸ್ ಮ್ಯಾಟರ್ ಇದು. ಭಗವಂತನ ಮಾತನ್ನು ಮುಂದೆ ಕೂತ್ಕೊಂಡು ಕೇಳಬೇಕು. ನೀವು ನೆನಪು ಮಾಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ, ನಮ್ಮ ಸ್ಟೂಡೆಂಟ್ ಲೈಫ್ನಲ್ಲೆಲ್ಲ ನಮಗೆ ಫೇವ್ರೇಟ್ ಲೆಕ್ಚರ್ ಇರ್ತದೆ ಅಂದರೆ ನಾವು ಮೊದಲು ಹೋಗಿ ಮುಂದೆ ಕೂತ್ಕೊಳ್ತಿದ್ವಿ, ನಮ್ಗೆ ಒಂದು ಶಬ್ದನ ಮಿಸ್ ಆಗಬಾರ್ದು ಅಂತ. ಮನುಷ್ಯರು ಹೇಳೋ ಮಾತು, ಆದರೆ ಅವರು ಆ ಸಬ್ಜೆಕ್ಟ್ನಲ್ಲಿ ಪ್ರಾವೀಣ್ಯರು ಇರ್ತಿದ್ರು. ಅಂಥವ್ರು ಮಾತಾಡ್ತಾರೆ. ಯಾರೋ ಸ್ಪೆಷಲಿಸ್ಟ್ ಕರೆಸಿರ್ತಾರೆ ಲೆಕ್ಚರ್ಗೆ, ಅವ್ರಿಗೆ ತಪ್ಪಿಸ್ತಿರ್ಲಿಲ್ಲ. ನಾವು ಮೈಯೆಲ್ಲ ಕಣ್ಣಾಗಿ ನೋಟ್ಸ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಶಾರ್ಟ್ ಹ್ಯಾಂಡ್ ಕಲ್ತ್ಕೊಂಡ್ಬಿಟ್ಟಿದೆ. ಯಾಕೆಂದರೆ ಫಾಸ್ಟ್ ಬರ್ಕೊಳಕ್ಕಾಗಲ್ವಲ್ಲ, ಲೆಕ್ಚರ್ ಮಿಸ್ ಆಗ್ತವೆ ನಮಗೆ. ಶಾರ್ಟ್ ಹ್ಯಾಂಡ್ ಆದರೆ ಪಟ 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 ಬರ್ಕೊಂಬಿಡ್ಬೋದು ಅಂತ ಇಷ್ಟು ಆಸಕ್ತಿ ಇರ್ತಿತ್ತು ನಮಗೆ. ಈಗ ಭಗವಂತ ಮಾತಾಡ್ತಾನೆ. ನಮ್ಮ ಸಂಪೂರ್ಣತೆಗೆ ಆಧಾರ ಭಗವಾನು ವಾಚ್ಯವನ್ನು ಅರ್ಥ ಮಾಡ್ಕೊಳ್ಳೋದು, ಭಗವಾನು ವಾಚ್ಯವನ್ನು ಪ್ರೀತಿಸೋದು, ಭಗವಾನು ವಾಚ್ಯವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋದು. ಏನೂ ಮಾಡಬೇಕಾಗಿಲ್ಲ ನಾವು ಸಂಪೂರ್ಣರಾಗುವುದಕ್ಕೆ. ಬಾಬಾ ಹೇಳಿದ್ದನ್ನು ಕೇಳಿಕೊಂಡು ಒಂದು 10 ಸಲ ಮನನ ಮಾಡಿದ್ರೆ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ. ಏನಾಗ್ತದೆ ಹೇಳಿ? ಬಾಬಾ ಹೇಳಿದ್ರಾ, ನಾವು ಕೇಳಿಸ್ಕೊಂಡ್ವಾ, ಅದನ್ನು 10 ಸಲ ಮನನ ಮಾಡೋಣ. ಇವತ್ತು 2-3 ದಿನದ ಹಿಂದೆ ಬಾಬಾ ಹೇಳಿದರು, ಬಟ್ ಮಕ್ಕಳಿಗೆ ಕಾಯಿಲೆ ಬರುತ್ತೆ, ಆದರೆ ನೀವು ಕಾಯಿಲೆ ಬಂದರೆ ಅಲಗಾಡಬೇಡಿ ಅಂತ. ಹಿಲ್ನಾ ನಹಿ, ಬಿಮಾರಿಯಾ ತೋ ಆಯೇಗಿ ಲೇಕಿನ್ ಹಿಲ್ನಾ ನಹಿ ಅಂತ ಹೇಳಿದ್ರು ಬಾಬಾ. ಅಳವಡಿಸ್ಕೊಳ್ಬೇಕಾ ಬೇಡವಾ? ಇವತ್ತಿನ ದಿನಮಾನಗಳಲ್ಲಿ ಎಲ್ಲರಿಗೂ ಕಾಯಿಲೆ ಬರುತ್ತೆ. ಒಂದು ಕಾಯಿಲೆ, ವಯಸ್ಸಾಗಬೇಕು ಅಂತ ಏನೂ ಇಲ್ಲ. ಇದೆಯಾ ಏನಾದ್ರೂ? ಏನೂ ಇಲ್ಲ. ಏನಾದರೂ ನಾವು ಅಲುಗಾಡಬಾರದು. ನಾವು ಅಳವಡಿಸ್ಕೊಂಡ್ವಾ? ಇಲ್ಲ. ಬಂದಾಗ ನೋಡೋಣ ಅಂತ. ಬಂದಾಗ ಬಾಬಾ ಹೇಳಿದ್ದೆ ಮರ್ತೋಗುತ್ತೆ ನಮಗೆ. ಹಾಗಾಗಿ ನಾನೇನು ನಿಮಗೆ 3 ಸಂಪೂರ್ಣತೆಯನ್ನು ಹೇಳಿದೆ. ನಮ್ಮ ಲಕ್ಷ್ಯ ಇಡೀ ಕಲ್ಪದಲ್ಲಿ ಸಂಪೂರ್ಣ ಸ್ಥಿತಿಯನ್ನು ತಲುಪುವುದು. 2ನೆಯ ಲಕ್ಷ್ಯ ಸಮಯದ ಸೀಮೆಯ ಒಳಗಡೆ ನಾವು ಸಂಪೂರ್ಣರಾಗುವುದು. ಅದಕ್ಕಾಗಿ ಸ್ಥಿತಿಯನ್ನು ದಿನ 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 ಏನು ಮಾಡ್ತಾ ಹೋಗಬೇಕು? ಸುಧಾರಿಸ್ಕೊಳ್ತಾ ಹೋಗಬೇಕು. ನಾವೆಲ್ಲ ಸ್ಕೂಲ್ ಲೈಫ್ನಲ್ಲಿ ಚೆನ್ನಾಗಿ ಓದುವವರ ಲಕ್ಷಣ ಏನು ಗೊತ್ತಾ? ಅವತ್ತಿನ ಹೋಮ್ವರ್ಕ್ ಅವತ್ತೇ ಮಾಡಿ, ಅವತ್ತಿನ ಪಾಠ ಚೆನ್ನಾಗಿ ಓದ್ಕೊಂಡು ಮತ್ತೊಂದು ಸಲ ಪರೀಕ್ಷೆ ಸಮಯಕ್ಕೆ ಓದಿದ್ರು ಸಾಕು ಅನ್ನುವಷ್ಟು ಪರ್ಫೆಕ್ಟ್ ಮಾಡಿ ಬಿಟ್ಬಿಡೋದು. ಅದನ್ನು ಮತ್ತೆ ಓದುವುದು ಬೇಕಾಗಲ್ಲ. ಪರೀಕ್ಷೆ ಸಮಯಕ್ಕೆ ಒಮ್ಮೆ ಓದಿದ್ರೆ ಸಾಕು, ಮಾರ್ಕ್ಸ್ ಬಂದುಬಿಡುತ್ತೆ. ಶಿಬಾಬನ ಮುರುಳಿನೂ ಹಾಗೆ ಮಾಡಬೇಕು ನಾವು. ಅವತ್ತಿನ ಮುರುಳಿಯನ್ನು ಚೆನ್ನಾಗಿ ಮನನ ಮಾಡಿ
ದಿನಾಲು ಬಾಬಾ ಹೇಳುವ ಒಂದು ಮಾತು, ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ, ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಹೆಚ್ಚು ಕಡಿಮೆ ನಾವು ಎಲ್ಲರೂ ಅದರಲ್ಲಿ ಪಾಸ್ ಫೇಲಾ? ಯಾರ್ಯಾರು ನಾನು ಪಾಸ್ ಆಗಿದ್ದೀನಿ ಅಂತ ಹೇಳ್ತೀರಿ ನೋಡೋಣ. ಓಹೋ, ಪರವಾಗಿಲ್ವೇ, ಸತ್ಯವಾಗಿ ಹೇಳ್ತಿದ್ದೀರಾ? ಈಗ ನೀವಿಲ್ಲಿ ಕೂತ್ಕೊಂಡಿದ್ದೀರಾ, 100% ಆತ್ಮಾಭಿಮಾನಿ ಆಗಿದ್ದೀರಾ? ಇಲ್ಲ, ನಾವ್ಯಾರೂ 100% ಪಾಸ್ ಆಗಿಲ್ಲ. ದೇಹ ಭಾವ, ದೇಹಾಭಿಮಾನ ಹೆಂಗೆ ನುಸುಳಿ ಬಂದ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಒಂದ್ಸಲ ಬಾಬನಿಗೆ ಯಾರು ಕೇಳಿದ್ರಂತೆ, ಶಿವನಿಗೆ ನೀನು ಆತ್ಮ ನಾನು ಪರಮಾತ್ಮ ಅನ್ನೋದು ಬಿಟ್ಟು ಬೇರೆ ಏನು ಹೇಳಕ್ಕೆ ಬರಲ್ವಾ ಅಂತ. ಇದನ್ನೇ ಯಾಕೆ ಹೇಳ್ತಾನೆ? ನಾವೇನು ಕಿವುಡ್ರಾ ಅಥವಾ ಅಷ್ಟು ಬುದ್ಧಿಗೇಡಿಗಳ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಮಗೆ? ದಿನ ಹೇಳ್ತಾನೆ. ಏನಂತ ಹೇಳ್ತಾನೆ? अपने को आत्मा समझो और मुझे याद करो. ಅರೆ, ನಮಗೆ ಗೊತ್ತಾಗಿದೆ. ಅದಕ್ಕೆ ಬಾಬು ಒಂದು ಉತ್ತರ ಕೊಟ್ಟಿದ್ದಾರೆ, ಜಬ್ ತಕ್ ತುಮ್ ಆತ್ಮ ನಹಿ ಬನ್ ಜಾओगे मैं कहता रहूंगा. ಎಲ್ಲಿವರೆಗೆ ನೀವು ಆತ್ಮ ಆಗೋದಿಲ್ವೋ ನಾನು ಅಲ್ಲಿವರೆಗೆ ಹೇಳ್ತಾನೆ ಇರ್ತೇನೆ ಅಂತ. ಬಹಳ ಟಫ್ ಸಬ್ಜೆಕ್ಟ್ ಯಾವುದು? ಆತ್ಮಾಭಿಮಾನಿ ಸ್ಥಿತಿಯನ್ನು ಅನುಭವ ಮಾಡೋದು ಅಲ್ವಾ? ಅದಕ್ಕೆ ಸಂಪೂರ್ಣತೆಗಾಗಿ ಕೊನೆಯ ತನಕ ಟ್ರೈ ಅಂಟಿಲ್ ಯುವರ್ ಲಾಸ್ಟ್ ಬ್ರೀತ್. ಕೊನೆಗೂ ಮತ್ತು ದೇಹಾಭಿಮಾನ ನುಸುಳುತ್ತೆ, ಗೊತ್ತಿಲ್ಲ. ಇಡೀ ಪುರುಷಾರ್ಥ ಮಾಡಿ ಸಾಯೋ ಸಮಯಕ್ಕೆ ಮತ್ತು ದೇಹಾಭಿಮಾನ ಬಂತೆ. ಬಾಬಾದೊಂದು ಪಾನಿಪುರಿ ಮಾತೆ ಉದಾಹರಣೆ ಕೊಡ್ತಾರೆ, ಕೇಳಿದ್ದೀರಾ? ಮುರಳಿಯಲ್ಲಿ ಬಾಬಾ ಹೇಳ್ತಾ ಇರ್ತಾರೆ, ಒಂದು ಮಾತೆ ಇತ್ತಂತೆ, ಅದಕ್ಕೆ ಪಾನಿಪುರಿ ತಿನ್ನೋದು ಭಾರಿ ಆಸೆ ಅಂತೆ. ಯಾವಾಗ ಬೇಕು ಆವಾಗ ಪಾನಿಪುರಿ ಮಾಡ್ಕೊಂಡು ತಿನ್ಬಿಡ್ತಿತ್ತು. ಆವಾಗಿನ ಕಾಲದಲ್ಲಿ ಪೇಟೆಯಲ್ಲೆಲ್ಲ ಸಿಗ್ತಿರ್ಲಿಲ್ಲ, ಮಾಡ್ಕೊಂಡೇ ತಿನ್ಬೇಕಲ್ವಾ, ಮಾಡ್ಕೊಳ್ತಿತ್ತು. ನೆನಪಾಯಿತು ಅಂದರೆ ಪಾನಿಪುರಿ ಮಾಡಿಬಿಡೋದು, ತಿನ್ಬಿಡೋದು. ಪಕ್ಕಾ ಮಾತೆ. 4 ಜನ ಸೊಸೆ ಅಂದ್ರಿದ್ರಂತೆ, ಯಾರ ಕೈಯಲ್ಲಿ ಊಟ ಮಾಡ್ತಿರ್ಲಿಲ್ವಂತೆ, ತಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ಲು. ಕೊನೆಗೊಂದಿನ ಸಾಯೋ ಸಮಯ ಬಂತು. ಒಂದಿನ ಆಯಿತು, 2 ದಿನ ಆಯಿತು, ನೀರು ಏನೂ ಇಲ್ಲ. ಉಸಿರು ಮೇಲಿನ ಉಸಿರು ಮೇಲೆ, ಕೆಳಗಿನ ಉಸಿರು ಕೆಳಗೆ, ಸಾಯ್ತಾ ಇಲ್ಲ ಮಾತೆ. ಯಾಕೆ ಓದಾಡ್ತಿದ್ದಾಳೆ? ಎಲ್ಲ ಮಕ್ಕಳು ಬಂದರು, ಆಶ್ರಮದವರು ಬಂದರು, ಎಲ್ಲರೂ ಬಾಯಿಗೆ ನೀರು ಹಾಕಿದ್ರು. ಆ ಮಾತೆ ಸಾಯಕ್ಕೆ ತಯಾರಿಲ್ಲ. ಆವಾಗ ಆ ಮಾತೆ ಜೊತೆಗೆ ಕೊನೆ ಸೊಸೆ ಒಬ್ಬಳು ಇರ್ತಿದ್ಲಂತೆ. ಅವಳು ಹೇಳಿದ್ಲಂತೆ, ನಮ್ಮ ಅತ್ತೆಗೆ ಭಾಳ ಇಷ್ಟ ಪಾನಿಪುರಿ, ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿಂತಿದ್ರು ನಮ್ಮತ್ತೆ. ಬಹುಶಃ ಅದು ನೆನಪಾಗಿದೆಯೋ ನಮ್ಮ ಅತ್ತೆಗೆ ಅಂತ. ಈಗ ಒಂದು ಹೆಂಗಸು ಸಾಯಕ್ಕೆ ಮಲಗಿದ್ದಾರೆ, ಆವಾಗ ಯಾರು ಪಾನಿಪುರಿ ಮಾಡಬೇಕು? ಪೇಟೆಯಿಂದ ಪಾನಿಪುರಿ ತಂದು ಬಾಯಲ್ಲಿ ಇಟ್ರಂತೆ. ಆ ಅಮ್ಮ ಶರೀರ ಬಿಟ್ರಂತೆ. ಬಾಬಾ ಮುರಳಿ ಹೇಳ್ತಾರೆ ಇದನ್ನು. ಇಡೀ ಜೀವನ ಧಾರಣೆ ಮಾಡಿಕೊಂಡು ಯಾರ ಕೈಯಲ್ಲೂ ತಿನ್ನದೆ ಸಾಯೋ ಕಾಲದಲ್ಲಿ ಅಂಗಡಿ ಪಾನಿಪುರಿ ತಿಂದು, ಅದಕ್ಕೆ ಕಾರಣ ಏನು ಹೇಳ್ರಿ ನೋಡೋಣ? ನಾಲಿಗೆ ರುಚಿ. ನಾಲಿಗೆ ರುಚಿ ಯಾವುದ್ರದಿಂದ ಬರ್ತದೆ? ಆತ್ಮಾಭಿಮಾನದಿಂದ ಬರ್ತದೋ ದೇಹಾಭಿಮಾನದಿಂದ ಬರ್ತದ? ಯಾವುದರಿಂದ ಬರ್ತದೆ ಹೇಳಿ? ದೇಹಾಭಿಮಾನದಿಂದ. ಅಂದಮೇಲೆ ಆತ್ಮಾಭಿಮಾನಿ ಸ್ಥಿತಿ ಕೊನೆಗೆ ಕೈ ಕೊಡ್ತೋ ಇಲ್ವೋ? ಕೈ ಕೊಡ್ತಾ? ಜೀವನ ಪರ್ಯಂತ ಮಾಡಿದ ಸಾಧನೆ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗೋಯ್ತು. ಯಾರ ಮನೆ ಸಾರು ರುಚಿ ಆಗಲಿಲ್ಲ ಕೊನೆಗೆ. ಅದಕ್ಕೋಸ್ಕರ ತುಂಬ ಅಗತ್ಯವಾಗಿ ಸಂಪೂರ್ಣತೆ ನಮ್ಮ ಅಂತಿಮ ಲಕ್ಷ್ಯ. ಅಲ್ಲಿಗೆ ಹೋಗುವುದಕ್ಕೆ ಒಂದೊಂದೇ ಮೆಟ್ಲು ಹತ್ತುತ್ತಾ ಹೋಗಬೇಕು. ಅದರಲ್ಲಿ ಅಂಡರ್ಲೈನ್ ನಮ್ಮ ಸ್ಥಿತಿ. ಆ ಸ್ಥಿತಿಯಲ್ಲಿ ಪ್ರತಿದಿನ ನಮಗೆ ಅಬ್ಸರ್ವೇಷನ್ ಇರಬೇಕು. ಏನು ಅಬ್ಸರ್ವೇಷನ್ ಇರಬೇಕು? ಮುರಳಿ ಕೇಳುವಾಗ ಆತ್ಮಾಭಿಮಾನಿ ಇದ್ದೇನಾ? ದೇಹ ಭಾವ ಒಂದಿದೆ, ದೇಹಾಭಿಮಾನ ಒಂದಿದೆ, ಎರಡಿದೆ. ಒಂದು ದೇಹ ಭಾವ, ಇನ್ನೊಂದು ದೇಹಾಭಿಮಾನ. ದೇಹದ ಅಭಿಮಾನ ಒಂದು ಕಡೆ, ದೇಹದ ಬಗ್ಗೆ ಇರುವ ಕಾನ್ಷಿಯಸ್ ಒಂದು ಕಡೆ. ಸಣ್ಣ ಸಣ್ಣ ವಿಷಯದಲ್ಲಿ ಅಕ್ಕೋರೆ ಏನಾದರೂ ಒಂದು ಸೇವೆ ಹೇಳಿದ್ವಿ, ಇದೊಂದು ಇಲ್ಲಿ ಏನೋ ಒಂದು ಅದೇ ಎತ್ತಿಡಿ ಅಕ್ಕೋರೆ, ನಾವು ಅಕ್ಕಂದರ್ರಿ, ನಮ್ಮ ಹತ್ರ ಆಗಲ್ಲ ಅದು ಎತ್ತಿಡಕ್ಕೆ. ಇಮ್ಮಿಡಿಯೇಟ್ಲಿ ಕಾನ್ಷಿಯಸ್ ಬಂದ್ಬಿಡ್ತದೆ. ಓಕೆ, ನೀವು ಅಕ್ಕಂದ್ರು ಅಣ್ಣಂದ್ರು ಒಬ್ಬರೇ ಎತ್ತಿಡೋದನ್ನು ಇಬ್ಬರು ಅಕ್ಕಂದ್ರು ಸೇರಿ ಎತ್ತಿಡ್ಬೋದಲ್ಲ? ಆಗುತ್ತಾ ಇಲ್ವಾ? ಅದಕ್ಕೆ ನಾನು ಅಕ್ಕಂದ್ರು ಅದಕ್ಕೆ ಆಗಲ್ಲ ಅನ್ನೋ ಕಾನ್ಷಿಯಸ್ ಬೇಕಾ? ಅರ್ಥ ಆಯ್ತಾ? ದೇಹ ಭಾವ ಹೇಗೆ ಪ್ರತಿ ಹಂತದಲ್ಲಿ ನಮಗೆ ಬ್ಯಾರಿಯರ್ ಆಗಿ ನಿಂತ್ಕೊಂಡಿರುತ್ತೆ, ಸಡನ್ ಆಗಿ ನೆನಪಾಗ್ಬಿಡುತ್ತೆ.
ಸಣ್ಣ ಸಣ್ಣ ವಿಷಯದಲ್ಲಿ. ಆದ್ದರಿಂದ ಸಂಪೂರ್ಣತೆಯನ್ನು ತಲುಪುವುದಕ್ಕೆ ನಮ್ಮ ಸ್ಥಿತಿಯ ಕಡೆಗೆ ನಮ್ಗೆ ಅಟೆನ್ಷನ್. ಹಾಗಂತ ನಾವು ಅಕ್ಕಂದರು, ನಾವು ಅಣ್ಣಂದರು ಇದನ್ನು ಲೋಕ ಮರ್ಯಾದೆಯನ್ನು ಮರೆತು ಭಂಡರಾಗಿ ಹೋಗಬೇಕು ಅನ್ನುವುದು ಉದ್ದೇಶ ಅಲ್ಲ. ಭಂಡತನೂ ಬೇಡ. ಆದರೆ ನಮ್ಮ ಈ ಕಾನ್ಷಿಯಸ್ ದೇಹಭಾವವಾಗಲಿ ದೇಹಾಭಿಮಾನವಾಗಲಿ ನಮ್ಮ ಸಾಧನೆಗೆ ವಿಘ್ನ ರೂಪ ಯಾವತ್ತೂ ಸಹ ಆಗಬಾರ್ದು, ಯಾವತ್ತೂ ಆಗಬಾರ್ದು. ಅದಕ್ಕಾಗಿ ನಮ್ಮ ಸ್ಥಿತಿಯನ್ನು ಸಂಪೂರ್ಣ ಮಾಡಿಕೊಳ್ಳುವುದರ ದೃಷ್ಟಿಯಲ್ಲಿ ಫಸ್ಟ್ ನಾವಿವತ್ತು ಅಟೆನ್ಷನ್ ಕೊಟ್ವಿ ಮುರಳಿ ಕಡೆ. ನಾಳೆಯಿಂದ ಕೊಡೋಣ ಅಲ್ವಾ? ಅಟೆನ್ಷನ್ ಇರುತ್ತಾ? ನೋಟ್ ಮಾಡಿಕೊಳ್ಳಿ. ಮುರಳಿ ಕೇಳುವಾಗ ನನ್ನ ಬುದ್ಧಿ ಅಲ್ದಾಡ್ತಾ, ಮುರಳಿ ಕೇಳುವಾಗ ಬಾಬನ ಜೊತೆಗೆ ನಾನು ಕನೆಕ್ಟ್ ಆಗಿದ್ನ, ಮಾತಾಡ್ತಾ ಇದ್ನ. ಮನ್ ಹಿ ಮನ್ ಬಾಬಾ ಕಿ ತಾರೀಫ್, ಅರೇ ಬಾಬಾ ಕಿತ್ನೆ ಮಹಾನ್ ಹೋ ಅಲ್ವಾ? ನೋಡಿ, ನಾವೆಷ್ಟು ಕಚ್ಚೆ ಬಚ್ಚೆ, ಕಟ್ಟೆ ಬಚ್ಚೆ, ಕಡುವೆ ಬಚ್ಚೆ, ಎಂತೆಂತಹದು ಬಚ್ಚೆ ಕೂತಿದ್ದೇವೆ. ಆದರೂ ಅವನೇನು ಹೇಳ್ತಾನೆ? ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ. ಎಂತಹ ಅಗಾಧವಾದಂತಹ ಸ್ಥಿತಿ ಇರ್ಬೋದು. ನಾನು ಅಂದ್ಕೊಳ್ತೇನೆ, ನಮ್ಮ ಎದುರಿಗೆ ನನ್ನ ಅಬ್ಸರ್ವೇಷನ್, ನಾವು ಕ್ಲಾಸ್ ಮಾಡುವಾಗ ಎದುರಿಗೆ ಕೂತವ್ರು ಯಾರಾದರೂ ತುಕುಡಿಸ್ತಾ ಇದ್ದರೆ 1 ನಿಮಿಷ, 2 ನಿಮಿಷ, 3ನೇ ನಿಮಿಷಕ್ಕೆ ನಮಗೆ ಡಿಸ್ಟರ್ಬ್ ಆಗ್ತದೆ. ಎಬ್ಸ್ರಿ ಅವ್ರನ್ನ ಅಂತ ಹೇಳ್ತೇವೆ ಅಲ್ವಾ? ಶಿವಬಾಬನ ಮುಂದೆ ಎಷ್ಟು ಜನ ಜಗತ್ತಿನ ಆತ್ಮಗಳು ಎಲ್ಲರೂ ಇದ್ದಾರೆ. ಅದರಲ್ಲಿ ಎಷ್ಟು ಜನ ತುಕುಡಿಸ್ತಿರ್ಬೋದು, ಎಷ್ಟು ಜನ ಆಕಳಿಸ್ತಿರ್ಬೋದು, ಎಷ್ಟು ಜನ ದೇಹಾಭಿಮಾನದಲ್ಲಿರ್ಬೋದು, ಎಷ್ಟು ಜನ ಪತ್ತಿತರಿರ್ಬೋದು, ತಮೋ ಪ್ರಧಾನರಿರ್ಬೋದು. ಯಾರಿದ್ರೂ ಸಹ ಅವನ ಸ್ಥಿತಿ ಎಂಥ ಮಹೋನ್ನತವಾದಂತಹ ಪರಮಾತ್ಮ ಸ್ವರೂಪ ಅಲ್ವಾ? ಆ ಸ್ವರೂಪವನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ವಾಹ್ ಶಿವಬಾಬಾ, ಆಗ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಆಗ್ತದೆ. ನಾವು ಹೆಂಗಿದ್ರೂ ನೀನು ಸ್ವೀಕಾರ ಮಾಡಿಬಿಟ್ಟಿದೆಯಲ್ಲಪ್ಪ, ನಿನ್ನ ದೃಷ್ಟಿಯಲ್ಲಿ ನಾನು ಬಂದಿದ್ದೀನಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ಸಕ್ಕೆ ಶುರುವಾಗ್ಬಿಡ್ತದೆ. ಆವಾಗ ಎಷ್ಟೇ ದೊಡ್ಡ ಮನುಷ್ಯರಿದ್ದರೂ ಸಹ ನೋಡಿ, ಈಗ ರಾಷ್ಟ್ರಪತಿ ಅಥವಾ ನಾವು ಮೊನ್ನೆ ರಾಷ್ಟ್ರಪತಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ರಾಷ್ಟ್ರಪತಿಯವರು ಭಾರತ ಮಂಡಪನಲ್ಲಿ ಈ ವರ್ಷದ ಥೀಮನ್ನು ಉದ್ಘಾಟನೆ ಮಾಡಿದ್ರಲ್ವ. ಆಗ ನಾವು ರಾಷ್ಟ್ರಪತಿಯವ್ರನ್ನ ಒಂದು 15 ಜನರನ್ನು ಭೇಟಿ ಮಾಡಿಸಿದ್ರು ಸ್ಪೆಷಲಾಗಿ. ಏನು ಪ್ರೋಟೋಕಾಲ್ ಅದು, ಏನು ಪ್ರೋಟೋಕಾಲು! ಅಲ್ಲುಗಾಡದೆ ಕೂತ್ಕೋಬೇಕು ನೀವು, ಎದ್ದು ಹೋಗ್ಲಿಕ್ಕಿಲ್ಲ. ಅರೇ ಬಾಪ್ ರೇ, ಆ ಪ್ರೋಟೋಕಾಲ್. ನಮ್ಮ ಜಗತ್ತಿನ ವಿಶ್ವಪಿತನಾದ ಪರಮಾತ್ಮ ನಮ್ಮೆಲ್ಲರನ್ನ ಪ್ರತಿದಿನ ಭೇಟಿ ಮಾಡ್ತಾನೆ. ಯಾವ ಪ್ರೋಟೋಕಾಲು ಇಲ್ಲ, ಯಾವ ಪ್ರೋಟೋಕಾಲ್ ಇಲ್ಲ. ಎಂಥ ಅದ್ಭುತವಾದಂತಹ ಸಂಯೋಗ ಇದು, ಎಂಥ ಅದ್ಭುತವಾದ ಭಾಗ್ಯ ಇದು. ಯಾವ ನಿಬಂಧನೆಗಳು ಇಲ್ಲ. ಅವ್ಯಕ್ತದ ಅಂದರೆ ಮಧುಬನದಲ್ಲಿ ಬಾಬಾ ಬರುವಾಗ ಸಭೆಯಲ್ಲಿ ಸ್ವಲ್ಪ ಇರುಕು ಮುರುಕಾದಾಗ ಬಾಬಾ ಹೇಳ್ತಿದ್ರು, ನನ್ನ ವತನಕ್ಕೆ ಬಂದ್ಬಿಡಿ, ನಿಮಗೆ ಹಿಂದೋಗಿ ಮುಂದೋಗಿ ಅಂತ ಯಾರು ಹೇಳೋದಿಲ್ಲ. ಇಲ್ಲಿ ಯಾಕೆ ಕುಂತೆ, ಅಲ್ಲಿ ಯಾಕೆ ಕುಂತೆ ಅಂತ ಯಾರು ಕೇಳೋದಿಲ್ಲ. ನನ್ನ ವತನಕ್ಕೆ ಬನ್ನಿ ನೀವು. ಎಷ್ಟು ಚಂದ ಕರೆಯೋರು ಬಾಬಾ. ಶಿವಬಾಬನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಬ್ರಹ್ಮ ಬಾಬರವರಿಗೆ ಏನು ದೊಡ್ಡ ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಮಗೂ ಕೊಡ್ತಾನೆ. ಆ ಪ್ರೀತಿಯನ್ನು ನಾವು ಸ್ವೀಕಾರ ಮಾಡಿ ಅವನಷ್ಟು ಯೋಗ್ಯ ಆಗಲಿಲ್ಲ ಅಂದರೆ ನಮ್ಮ ಹಣೆ ಬರವೇ ವಿನಃ ಅವನು ಕೊಡುವಾಗ ತೂಕ ಮಾಡಿ ಬ್ರಹ್ಮ ಬಾಬನಿಗೆ ಜಾಸ್ತಿ ಕೊಟ್ಟೆ, ನಿಮಗೊಂಚೂರು ಕೊಡ್ತೀನಿ ಅಂತ ಹೇಳಿಲ್ಲ. ಹೇಳಿದನಾ? ನೋಡಿ, ಆವಾಗ ಅನಿಸುತ್ತೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಎಂಥ ಭಾಗ್ಯ ನಮ್ಮದು. ಹಾಗಂತ ಬರೀ ಭಾಗ್ಯದ ಗುಣಗಾನ ಮಾಡ್ತಾ ಕೂತ್ರು ಹೊಟ್ಟೆ ತುಂಬಲ್ಲ. ಅದಕ್ಕೇನಾಗಬೇಕಾಗಿದೆ? ಆ ಭಾಗ್ಯವನ್ನು ಅನುಭವ ಮಾಡ್ತಾ ಮಾಡ್ತಾ ಭಾಗ್ಯದ ರೇಖೆಯನ್ನು ಬರ್ಕೊಳ್ತಾ ನಮ್ಮನ್ನು ಯಾವ ಸ್ವರೂಪದಲ್ಲಿ ಅವನು ನೋಡೋಕ್ಕೆ ಇಷ್ಟಪಡ್ತಾನೋ ಆ ಸ್ವರೂಪವನ್ನು ಹೊಂದುವ ಪ್ರಯತ್ನವನ್ನು ನಾವು ಮಾಡುವುದು ಸಂಪೂರ್ಣತೆಯ ಕಡೆಗೆ ನಮ್ಮ ಪ್ರಯಾಣ. ನಮ್ಮನ್ನು ಹೇಗೆ ನೋಡೋಕ್ಕೆ ಇಷ್ಟಪಡ್ತಾನೆ ಶಿವಬಾಬಾ? ಹೊರೆ ಹೊತ್ಕೊಂಡಿರೋ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾನೋ, ಕಿರೀಟ ಇಟ್ಕೊಂಡಿರೋ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾನೋ? ಹೇಗೆ ಇಷ್ಟಪಡ್ತಾನೆ? ಹೆಂಗೆ? ಹೊರೆ ಹೊತ್ಕೊಂಡಿರೋ ರೂಪನ, ಕಿರೀಟನ? ಯಾವುದು? ಯಾರಿಗನ್ಸುತ್ತೆ? ಯಾರ್ಯಾರು ನಾವು ಕಿರೀಟಧಾರಿ ಆಗಬೇಕು ಅಂತಿದ್ದೀರಿ ಹೇಳಿ ನೋಡೋಣ. ಅಥವಾ ಮೂಟೆ ಹೊತ್ಕೊಳ್ಳೋಣ? ಬೇಕಾ ಮೂಟೆ? ಬೇಕಿದ್ರೆ ಇಲ್ಲೊಂದಿಷ್ಟು ಮೂಟೆ ಹೊರಿಸೋಣ. ಮೂಟೆ ಹೊರಿಸ್ಕೊಳ್ಳೋ ಆಸೆ ಇದ್ದರೆ ಒಂದಿಷ್ಟು ಇಲ್ಲಿ ಬಾಬರವ್ರ ಮನೆಯಲ್ಲಿ ಕರಸೇವೆ ಮಾಡಿ ಮೂಟೆ ಹೊರೋದಪ್ಪ. ಕನ್ಸ್ಟ್ರಕ್ಷನಲ್ಲಿ ಕರಸೇವೆ ಮಾಡೋದು, ಅದು ಮಾಡಿದ್ರೆ ಭಾಗ್ಯ. ಕರಸೇವೆ ಮಾಡಿದ್ರೆ ಭಾಗ್ಯ.
ಆದರೆ ಕರ್ಮದ ಮೂಟೆಯನ್ನು ಹೊತ್ಕೊಂಡು, ವ್ಯರ್ಥದ ಮೂಟೆಯನ್ನು ಹೊತ್ಕೊಂಡು, ಪಾಪದ ಮೂಟೆಯನ್ನು ಹೊತ್ಕೊಂಡು ಭಾಗ್ಯದಿಂದ ವಂಚಿತರಾಗುವುದು ಏನೂ ಪ್ರಯೋಜನವಿಲ್ಲ. ನಾವೆಲ್ಲರೂ ಬಾಬನ ಮಕ್ಕಳು, ನಮ್ಮೆಲ್ಲರ ಲಕ್ಷ್ಯ ಸಂಪೂರ್ಣರಾಗುವುದು. ನಾವ್ಯಾರೂ ಹೆಚ್ಚೆಲ್ಲ ಕಡಿಮೆ ಅಲ್ಲ. ಆದರೆ ವಿಚಾರ ಮಾಡಿ, ಭಗವಂತ ಭಾಗ್ಯ ಹಂಚುವಾಗ ಒಬ್ಬನ ನಾರಾಯಣ ಆಗ್ತಾನೆ, ಇನ್ನೊಬ್ಬರನ್ನ ಕಸ ಗುಡಿಸೋನು ಯಾಕೆ ಆಗ್ತಾನೆ? ನಾವು ಯಾರಾಗೋಣ? ಕಸ ಗುಡಿಸೋನಾಗೋಣ, ನಾರಾಯಣ ಆಗೋಣ? ಯಾರ್ಯಾರು ನಾರಾಯಣ ಆಗಕ್ಕೆ ರೆಡಿ ಇದ್ದೀರಿ? ಗೊತ್ತಿದೆ ನಿಮಗೆ ನಾರಾಯಣ ಶಬ್ದದ ಅರ್ಥ ಗೊತ್ತಿದೆ ಅಲ್ವಾ? ನಾರ ಅಯಣ ಸಂಧಿ ಬಿಡಿಸಿದ್ರೆ ನಾರ ಅಯಣ. ನಾರನೂ ಒಂದು ಸಂಧಿ ಇದೆ, ನರ ನಾರ. ನರ ಅಂದರೆ ಮನುಷ್ಯ, ನಾರ ಅಂದರೆ ಮನುಷ್ಯರ ಸಮೂಹ, ನಾರಾಯಣ ಅಂದರೆ ಮನುಷ್ಯರ ಸಮೂಹಕ್ಕೆ ಅಧಿಪತಿ ಅಂತ ಶಬ್ದಾರ್ಥ. ಗೊತ್ತಾಯ್ತಾ? ನರ ನಾರ ಅಯಣ. ಅಯಣ ಅಂದರೆ ಅಧಿಪತಿ. ಹೇಗೆ ಉತ್ತರಾಯಣ ದಕ್ಷಿಣಾಯಣ ಕೇಳಿದಿರಲ್ವಾ? ಸೂರ್ಯ ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದಾಗ ದಕ್ಷಿಣಾಯನ, ಉತ್ತರ ದಿಕ್ಕಿಗೆ ಅಧಿಪತಿಯಾದಾಗ ಉತ್ತರಾಯಣ. ಹಾಗೆ ಅನೇಕರ ಲಕ್ಷಾಂತರ ಕೋಟ್ಯಾಂತರ ಹೃದಯಗಳ ಮೇಲೆ, ಜನರ ಹೃದಯಗಳ ಮೇಲೆ ಅಧಿಪತಿಯಾಗಿರುವವನು ನಾರಾಯಣ. ಓಟಿಂದ ಗೆದ್ದು ಬಂದವಲ್ಲ, ಯುದ್ಧ ಮಾಡಿ ರಾಜ್ಯ ಗೆದ್ದವನಲ್ಲ. ಹೇಗೆ ನಾರಾಯಣ ಆಗ್ತಾನೆ? ಅನೇಕರ ಹೃದಯಗಳ ಮೇಲೆ ರಾಜ್ಯ ಮಾಡ್ತಾನೆ ಅವನು. ಅದು ಯಾರು ಕಲಿಸ್ಕೊಡ್ತಾರೆ ಆ ರೀತಿ ಹೃದಯಗಳ ಮೇಲೆ ರಾಜ್ಯ ಮಾಡುವುದನ್ನು? ಜೋ ಸಭಿ ಕಾ ದಿಲ್ ಆರಾಮ್ ಹೈ. ಎಲ್ಲರ ಹೃದಯಗಳ ಹೃದಯೇಶ್ವರನಾದ ಪರಮಾತ್ಮ ನಮಗೆ ಎಲ್ಲರ ಹೃದಯಗಳ ಮೇಲೆ ರಾಜ್ಯ ಮಾಡುವುದನ್ನು ಕಲಿಸ್ಕೊಡ್ತಾನೆ. ಅಂಥವರು ನಾರಾಯಣ. ಆಗಬೇಕಾ ಬೇಡವಾ ಈಗ? ಏಕೆಂದರೆ ಯುದ್ಧ ಮಾಡಿ ಗೆದ್ದವನನ್ನು ಇನ್ನೊಬ್ಬ ಯುದ್ಧ ಮಾಡಿ ಸೋಲಿಸ್ಬೋದು. ಓಟಿಂದ ಗೆದ್ದವರನ್ನು ಇನ್ನೊಂದಿಷ್ಟು ಓಟ್ ಹಾಕದೆ ಇಳಿಸಬಹುದು. ಆದರೆ ಹೃದಯಗಳ ಮೇಲೆ ರಾಜ್ಯ ಮಾಡುವವನನ್ನು ಯಾರೂ ಇಳಿಸೋಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವೆಲ್ಲರೂ ಸಹ ಈಗ ಅನೇಕರ ಹೃದಯಗಳ ಮೇಲೆ ರಾಜ್ಯ ಮಾಡಬೇಕಾದ್ರೆ ಪರಮಾತ್ಮ ಹೇಗೆ ಎಲ್ಲರ ಹೃದಯಗಳ ಮೇಲೆ ರಾಜ್ಯ ಮಾಡ್ತಾನೆ, ದಿಲಾರಾಮ ಆಗಿದ್ದಾನೆ, ಹಾಗೆ ನಾವು ಸಹ ನಮ್ಮ ಸ್ಥಿತಿಯನ್ನು ಅವನ ಸಮಾನ ಮಾಡಿಕೊಳ್ಳುವುದರ ಕಡೆ ಗಮನ ಕೊಡಬೇಕಾಗಿದೆ. ಅದಕ್ಕೆ ಭಗವಂತನ ಮಾತು ಕೇಳ್ತಾ ಕೇಳ್ತಾ, ನಿಮಗೆ ಗೊತ್ತಿದೆ, ಯಾರ ಮಾತು ಕೇಳ್ತೀವೋ ಅವರ ಪ್ರಭಾವದಲ್ಲಿ ಬಂದುಬಿಡ್ತೀವಿ ನಾವು ಮನುಷ್ಯರು. ಇವತ್ತೊಬ್ಬನ ಚಲೋ ಮಾತಾಡ್ದ, ಅವನು ಚಲೋ ಇದ್ದಾನೆ, ಅವನಿಂದ ಗಾಳಿ ಬೀಸ್ಕೊಂಡು ಹೊಂಟ್ಬಿಡ್ತಾರೆ. ನಾಳೆ ಇನ್ನೊಬ್ಬ ಅವನ ಹಿಂದೆ. ಅದಕ್ಕೆ ನಮಗೆ ಪರಮಾತ್ಮನ ಮಾತಿನ ರುಚಿಯೇ ಗೊತ್ತಿಲ್ಲ. ಈಗ ಗೊತ್ತಾಗಿದೆ. ಯಾವ್ದು ಜಾಸ್ತಿ ರುಚಿ ಅನ್ನಿಸುತ್ತೆ? ನಿಮ್ಮ ಎದುರಿಗೆ ಇಲ್ಲಿ ಮಿರ್ಚಿ ಮಂಡಕ್ಕಿ ಮಾಡಿಟ್ಟಿದ್ದಾರೆ. ಮಂಡಕ್ಕಿ ಅಂದರೆ ಗೊತ್ತಾಯ್ತಾ? ಈ ಕಡೆ ಕಳ್ಳೆಪುರಿ ಅಂತಿರಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಿರ್ಚಿ ಮಂಡಕ್ಕಿ ಭಾರಿ ಫೇಮಸ್. ಒಂದು ಕಡೆ ಮಿರ್ಚಿ ಮಂಡಕ್ಕಿ, ಮಿರ್ಚಿ ಮಾಡಿಟ್ಟಿದ್ದಾರೆ, ಮಂಡಕ್ಕಿ ಇದೆ. ಈ ಕಡೆ ತರಕಾರಿ ಎಲ್ಲ ಹೆಚ್ಚಿ ಚೆನ್ನಾಗಿ ಸಲಾಡ್ ಮಾಡಿಟ್ಟಿದ್ದಾರೆ. ನೀವು ಯಾವ್ದು ತಿಂತೀರಿ? ಈ ಕಡೆ ಇರೋದನ್ನ, ಈ ಕಡೆ ಇರೋದನ್ನ? ಮಿರ್ಚಿ ಮಂಡಕ್ಕಿ ಅಲ್ವಾ? ನೋಡಿ, ಎಲ್ಲರಿಗೂ ಭಾರಿ ಇಷ್ಟ. ಅದೇನು ಹೊಟ್ಟೆಗೆ ಒಳ್ಳೇದಲ್ಲ ಗೊತ್ತಿದೆ, ಅದರಲ್ಲಿ ನ್ಯೂಟ್ರಿಷನ್ ಇಲ್ಲ ಅಂತ ಗೊತ್ತಿದೆ. ಏನಿದೆ ಮಂಡಕ್ಕಿಯಲ್ಲಿ? ಏನು ನ್ಯೂಟ್ರಿಷನ್ನೇ ಏನೂ ಇಲ್ಲ, ಎಲ್ಲವೂ ಗೊತ್ತಿದೆ ನಮಗೆ. ಆದರೂ ನಮಗೆ ಯಾವುದು ರುಚಿ? ಮಿರ್ಚಿ ಮಂಡಕ್ಕಿ. ತರಕಾರಿ ಒಳ್ಳೆಯದು, ಆದ್ರೂ ಸಲಾಡಾ ಬೇಡ ಬಿಡಿ, ಮಿರ್ಚಿ ಮಂಡಕ್ಕಿನೇ ಇರಲಿ ಅಂತೀವಿ. ಜನ್ಮ ಜನ್ಮಾಂತರದಿಂದ ಮನುಷ್ಯರ ಮಾತಿನ ರುಚಿ ಎಷ್ಟು ಹತ್ತಿದೆ ಅಂದರೆ, ಪರಮಾತ್ಮನ ಮಾತಿನ ರುಚಿ ಅದರ ಮುಂದೆ ಸಪ್ಪೆ ಆಗಿಬಿಡ್ತದೆ ನಮಗೆ. ಅದಕ್ಕೆ ಅಟೆನ್ಷನ್ ಕೊಡೋಣ. ಒಂದೇ ಔಷಧಿ, ಮತ್ತೇನೂ ಇಲ್ಲ. ಯಾವುದು ಔಷಧಿ? ಅಟೆನ್ಷನ್. ಪರಮಾತ್ಮನ ಮಾತುಗಳನ್ನು ಗಮನವಿಟ್ಟು ಕೇಳೋಣ, ಆನಂದದಿಂದ ಆಸ್ವಾದಿಸೋಣ, ಖುಷಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಹೇಳ್ತಾ ಪರಮಾತ್ಮನ ಮಾತುಗಳಿಗೆ ಕಿವಿಯಾಗೋಣ. ನಾವು ಅಭ್ಯಾಸ ಮಾಡೋಣ. ಸಂಪೂರ್ಣತೆಯ ಮೊದಲನೆಯ ಕೊನೆಯ ಮೆಟ್ಟಿಲು ಇದೆ. ಯಾವುದು? ಭಗವಂತನ ಮಾತುಗಳನ್ನು ಮನಸಾರೆ ಸ್ವೀಕರಿಸಿ ಅದರಂತೆ ನಡೀತಾ ಹೋಗೋದು, ಬೇರೆ ಯಾವುದೂ ಇಲ್ಲ. ಇದರಲ್ಲಿ ಮನುಷ್ಯರ ಪ್ರಭಾವ ಬೇಡ. ಅರ್ಥ ಆಯ್ತಲ್ಲ?
ಯಾರಿಗೆ ಮುರಳಿಯಲ್ಲಿ ಆನಂದ ಬರುತ್ತೆ ನೋಡಿ, ಅವರು ಸಂಗಮಯುಗದಲ್ಲಿ ಯಾವಾಗಲೂ ಗಟ್ಟಿಯಾಗಿ ಉಳಿತಾರೆ. ಯಾವ ಮಾಯೆ ಅವರನ್ನು ಬಿಡಿಸೋಕ್ಕೆ ಸಾಧ್ಯವೇ ಇಲ್ಲ. ಮುರಳಿ ಓದುವವರಲ್ಲಿ ಅಲ್ಲ, ಯಾರಲ್ಲಿ ಬೇಕು ನಮಗೆ? ಮುರಳಿಯಲ್ಲಿ ಆಸಕ್ತಿ ಬೇಕು. ಅದನ್ನು ಭಗವಂತನ ಮಹಾವಾಕ್ಯ ಅಂತ ಖುಷಿಯಿಂದ ಕೇಳಬೇಕು. ಹಾಗಾಗಿ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು ಕೆಲಸ ಮಾಡಿ. ನಾವು ಸಂಪೂರ್ಣರಾಗುವುದಕ್ಕೆ, ಈಗ ಸಂಪೂರ್ಣತೆ ಅಂದರೆ ಏನು? ನಾರಾಯಣನನ್ನು ಮುಂದಿಟ್ಕೊಳ್ಳಿ. ಶಿವಬಾಬರವರ ಭಾಷೆಯಲ್ಲಿ ವಿಚಾರ ಮಾಡಿ. ಸರ್ವಗುಣ ಸಂಪನ್ನ, ಸಂಪೂರ್ಣ, ನಿರ್ವಿಕಾರಿ, ಮರ್ಯಾದ, ಪುರುಷೋತ್ತಮ, ಹಿಂಸಾ, ಪರಮೋಧರ್ಮಿ, ಇವೆಲ್ಲ ಸಂಪೂರ್ಣತೆಯ ಲಕ್ಷಣಗಳನ್ನು ಬಾಬಾ ಪುರುಷೋತ್ತಮ ಲಕ್ಷಣಗಳನ್ನು ಹೇಳ್ತಾರೆ. ಆ ರೀತಿ ಆಗುವುದಕ್ಕೆ ನಮಗೇನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿಕೊಳ್ಳೋಣ. ಫಸ್ಟ್ ಬರುವ ಸಮಸ್ಯೆ ಯಾವುದು ಅಂದರೆ ಯಾವುದು? ನಾನು ಕಳಿಸೋದನ್ನು ಒಂದು ಮಾತನ್ನು ಹೇಳಿದ್ದೆ. ಇಷ್ಟು ಪ್ರೀತಿಯಿಂದ ಮುರಳಿ ಬರ್ಕೊಳ್ತೀವಿ ನಾವು, ಅದನ್ನು ತಿರುಗಿ ಓದೋದು ಯಾವಾಗ? ತಿರುಗಿ ಯಾವಾಗ ಓದ್ತೀವಿ? ಓದುವುದೇ ಇಲ್ಲ. ಬರ್ಕೊಳ್ಳೋದು ಪುಸ್ತಕಗಳನ್ನು ತುಂಬಿಸಿಟ್ಟಿದ್ದೀವಿ. ಯಾರು ಓದಬೇಕದನ್ನು? ನಾನೊಂದು ಸೆಂಟರ್ನಲ್ಲಿದ್ದೆ ಹೊಸದಾಗಿ ಬಂದಾಗ. ನನಗೆ 18 ವರ್ಷ ಆಗ. ಆ ಸೆಂಟ್ರ್ನಲ್ಲಿ ಕ್ಲಾಸಿಗೆ ಬರೋರೆಲ್ಲ 75-80 ವರ್ಷದವರು. ಎಲ್ಲರೂ ಚಿಕ್ಕವ್ರು ಭಾಳ, ಒಂದು 2 ಜನ ಇದ್ದರು. ಎಲ್ಲರೂ 70 ವರ್ಷ ದಾಟಿದವರು, 80 ವರ್ಷ ದಾಟಿದವರು, ದೊಡ್ಡ ದೊಡ್ಡ ಶೆಟ್ಟಿಗಳು. ಕ್ಲಾಸಲ್ಲಿ ಅವ್ರು ಕೂತ್ಕೊಳ್ಳೋರು, ನಾನು ಮುರಳಿ ಓದೋದು. ನಾನು ಸ್ವಲ್ಪ ಫಾಸ್ಟ್ ಓದ್ತಿದ್ದೆ. ಒಂದು ಅಣ್ಣ ಎದುರಿಗೆ, ಒಂದು ಶೆಟ್ಟಿ ಅಣ್ಣ ಕೂತ್ಕೊಳ್ಳೋದು, ಪ್ರತಿ ಅಕ್ಷರ ಬರ್ಕೊಳ್ಳೋದು. ಅಕ್ಕೋರೆ ಸ್ಲೋ, ಅಕ್ಕೋರೆ ಸ್ಲೋ. ನನಗೆ ಮುಂದೆ ಓದೋಕ್ಕೆ ಬಿಡ್ತಿರ್ಲಿಲ್ಲ ಮುರಳಿನ. ನಾ ಬರ್ಕೊಳ್ಬೇಕು ಅಂತ ಬರ್ಕೊಂಡಿದ್ದು. ಪಾಪ ಹೋಗ್ಲಿ, ಇಷ್ಟೆಲ್ಲ ಕಷ್ಟಪಟ್ಟು ಬರ್ಕೊಳ್ತಾರಲ್ಲ, ನನಗೆ ನಿದ್ದೆ ಬರೋದು ಮುರಳಿ, ಅಷ್ಟು ಸ್ಲೋ ಓದಬೇಕು. ಓದ್ತಿದ್ದೆ. ಮುರಳಿ ಬರ್ಕೊಂಡ್ರು ಒಂದು ಅಕ್ಷರ ಬಿಡ್ದಂಗೆ. ಅವಾಗೆಲ್ಲ ಮುರಳಿ ಸಿಗ್ತಿರ್ಲಿಲ್ಲ ಯಾರಿಗೂ. ಒಂದೇ ಸೈಕ್ಲಸ್ಟಲ್ಲಿ ಮುರಳಿ ಬರ್ತಿತ್ತಾ ಸೆಂಟ್ರ್ನಲ್ಲಿ. ಆವಾಗೆಲ್ಲ ಜಿರಾಕ್ಸ್ ಎಲ್ಲ ಇರಲಿಲ್ಲ. ಆ ಮುರಳಿ ಯಾರಿಗೂ ಕೊಡೋಕ್ಕಾಗ್ತಿರ್ಲಿಲ್ಲ, ಸೆಂಟ್ರ್ನಲ್ಲೇ ಇರ್ತಿತ್ತು. ಅವರು ಹಿಂದಿ ಬರ್ತಿರ್ಲಿಲ್ಲ ಆತ್ಮಕ್ಕೆ. ಆಂಧ್ರದಲ್ಲಿ ನಡೆದ ಘಟನೆ ಇದು. ಅದಕ್ಕೆ ನಾ ಹೇಳಿದಾಗ ಬರ್ಕೊಂಡು ಪುಸ್ತಕ ತುಂಬಿಸೋರು. ಆಮೇಲೆ ನಾನು ಗಮನಿಸಿದೆ, ಸೆಂಟ್ರಿಗೆ ಹೊಸ್ದಾಗಿ ಹೋದಾಗ ಗೊತ್ತಾಗಲಿಲ್ಲ, ನಿಧಾನಕ್ಕೆ ಗಮನಿಸಿದೆ, ಅವರು ಮುರಳಿ ಬರ್ಕೊಂಡು ಆ ಪುಸ್ತಕ ಅಲ್ಲೇ ಇಟ್ಟು ಹೋಗ್ಬಿಡೋರು. ಅವಾಗೆಲ್ಲ ಸಣ್ಣ ಸೆಂಟ್ರ ಹಿಂಗೆ ಮಾಡಿ ಚಿತ್ರಗಳು ಹಾಕ್ತಾರಲ್ವ ಸೆಂಟ್ರ್ನಲ್ಲಿ, ಸಾಲಾಗಿ ಚಿತ್ರಗಳು. ಆ ಚಿತ್ರಗಳ ಹಿಂದೆ ಮುರಳಿ ಇಟ್ಬಿಟ್ಟು ಹೊಟ್ಟೋಗ್ಬಿಡೋರು ಆ ಪುಸ್ತಕ. ನಾನೇನು ಅಂದ್ಕೊಂಡೆ, ಅವಸರದಲ್ಲಿ ಅಂಗಡಿಗೆ ಹೋಗ್ತಾರೇನೋ, ತಗೊಂಡೋಗ್ಲಿಲ್ಲ ಅಂತ. ಒಂದು 8 ದಿನ ಆಯಿತು, 10 ದಿನ ಆಯಿತು, ತಿಂಗಳಾಯಿತು. ಅಲ್ಲೇ ದಿನಾಲು ಮುರಳಿ ಬರೆಯೋದು, ನನಗೆ ಪೀಡಿಸಿ ಕಾಡಿಸಿ ಬರ್ಕೊಳ್ಳೋದು ಮುರಳಿನ, ಅಲ್ಲೇ ಇಟ್ಟು ಹೋಗ್ಬಿಡೋದು. ಒಂದಿನ ಕೇಳಿದೆ. ಮೊದಲು ನನಗೆ ಹೆದರಿಕೆ, ನಾನು ಸಣ್ಣ ಹುಡುಗಿ, ಅವ್ರು ತುಂಬ ದೊಡ್ಡವರು, 75-80 ವರ್ಷದ ಹಿರಿಯರು. ಆದರೂ ಧೈರ್ಯ ಮಾಡಿ ಕೇಳಿದೆ, ಅಣ್ಣವ್ರೆ ನೀವು ಮುರಳಿ ಪುಸ್ತಕ ಇಲ್ಲೇ ಇಟ್ಟು ಹೋಗ್ತಿರಲ್ಲ, ಯಾಕೆ? ಅಂಗಡಿಗೆ ತೊಗೊಂಡೋದ್ರೆ ಗಲ್ಲಿಪೆಟ್ಟಿಗೆ ಮೇಲೆ ಕೂತ್ಕೊಂಡಾಗ ಅವನೇ ಸ್ವಲ್ಪ ನೋಡ್ಕೋಬೋದಲ್ವ, ಮುರಳಿ ಓದ್ಕೋಬೋದಲ್ವ, ತಗೊಂಡೋಗ್ಬೋದಲ್ವ. ಅಯ್ಯೋ ಹಾಗಲ್ಲಕ್ಕವ್ರೆ, ನೋಡಿ ನಾನು ಮುರಳಿ ಯಾಕೆ ಬರೆದು ಇಟ್ಟು ಹೋಗ್ತೇನೆ ಅಂದರೆ, ನಾನು ಮುರಳಿ ತಗೊಂಡೋಗ್ಬಿಟ್ರೆ ಸೆಂಟರ್ ಖಾಲಿ ಆಗಿಬಿಡ್ತದಲ್ವಾ, ಅದಕ್ಕೆ ಮುರಳಿ ಬರೆದು ಇಟ್ಟು ಹೋಗ್ತಾರಂತವ್ರು. ಹಣೇ ಬರವೇ ಅನ್ಕಂಡೆ ನಾನು. ಯಾರಿಗೋಸ್ಕರ ಬರೆಯೋದು ಹೇಳಿ ನೋಡೋಣ? ಯಾರಿಗೆ? ನಾನಂತೂ ಸಾಕಾಗಿತ್ತು ನನಗೆ. ಅವರಿಗೆ ಮುರಳಿ ಓದುವುದೇ ಒಂದು ನನಗೆ ಕಷ್ಟ ಆಗಿಬಿಡೋದು. ಅಷ್ಟು ಸ್ಲೋ ಓದಬೇಕು ಮುರಳಿನ. ಬರ್ಕೊಂಡು ಒಂದು 200 ಪೇಜ್ ಇದೆಯಲ್ಲ, ಅವ್ರಿಗೆ 4-5 ದಿನ ಮುರಳಿ ಬರೆಯೋತ್ತಿಗೆ ತುಂಬಿ ಹೋಗ್ಬಿಡೋದು. ಅಷ್ಟು ಬರ್ಕೊಳ್ಳೋರು ಅವರು. ಅಲ್ಲೇ ಇಟ್ಟು ಹೋಗೋದು. ಅದು ತುಂಬಿ ಎಲ್ಲ ಇದ್ರ ಹಿಂದೆ ಅವ್ರದ್ದೇ ಪುಸ್ತಕ, ಚಿತ್ರಗಳ ಹಿಂದೆ. ಒಂದಿನ ಸೆಂಟ್ರ್ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ, ರಾಶಿ ನೋಟ್ ಪುಸ್ತಕ ಸಿಕ್ಕಿದ್ವು ನನಗೆ. ಯಾರು ಅಂದರೆ ಅದೇ ಪುಣ್ಯಾತ್ಮಂದು. ಇದೊಂದು ಎಕ್ಸಾಂಪಲ್. ನಿಮ್ಗೆ ಹತ್ರ ಬೇಕಾದಷ್ಟು ಪುಸ್ತಕಗಳಿರ್ಬೋದು ಆ ರೀತಿ ಬರೆದಿತ್ತು. ಎಂದರೆ ತಿರುಗಿ ಓದಿದ್ದೀರಾ? ಯಾರು ಓದಿದ್ದೀರಿ? झूठ बोले तो कौवा काटे. ಅದಕ್ಕೆ ಬಾಬನ್ ಮುರಳಿ ಬರ್ಕೊಳ್ಳೋದು ಎಷ್ಟು ವಿದ್ಯಾರ್ಥಿಯ ಲಕ್ಷಣವು. ಹೇಗೆ ನಾವು ಶಾಲೆಯಲ್ಲಿ ಹೋಮ್ವರ್ಕ್ ಶಾಲೆಯಲ್ಲಿ ಮಾಸ್ಟರ್ ಪಾಠ ಮಾಡ್ತಿರುವಾಗ ನೋಟ್ಸ್ ಬರ್ಕೊಳ್ತಿದ್ವಲ್ವ,
ನೋಟ್ಸ್ ಬರ್ಕೊಂಡು ಮನೆಗೆ ಹೋಗಿ ಅದನ್ನು ಫೇರ್ ಮಾಡ್ತಿದ್ವಿ, ಮತ್ತೆ ಕಚ್ಚಾ ಬರ್ಕೊಳ್ತಿದ್ವಿ, ರಫ್ ನೋಟ್ಸನ್ನು ಆಮೇಲೆ ಇನ್ನೊಂದು ಪುಸ್ತಕಕ್ಕೆ ಟ್ರಾನ್ಸ್ಫರ್ ಮಾಡಿ ಚಂದ ಮಾಡಿ ಬರೆದಿಡ್ತಿದ್ವಿ. ಆಮೇಲೆ ಅದನ್ನು ಮತ್ತೆ ಓದ್ತಿದ್ವಿ. ಬಾಬನ ಮನೆಯಲ್ಲಿ ನಾವು ಈ ರೀತಿ ಅಧ್ಯಯನ ಮಾಡ್ತಿದ್ದೀವ, ಓದ್ತೀವ, ಗಮನ ಕೊಡ್ತೀವ. ಹೋಗ್ಲಿ, ಇವತ್ತು ನೆನ್ನೆ ಮುರಳಿಯಲ್ಲಿ ಬಾಬಾ ಏನು ಹೇಳಿದ್ರು ಇವತ್ತು ನೆನಪಿದೆಯಾ ನಮಗೆ? ಇಲ್ಲ. ಅದಕ್ಕೆ ಮುರಳಿ ಕೇಳುವುದು ನಮಗೊಂದು ಚಟವಾಗಿದೆ ವಿನಃ ಮುರಳಿ ಕೇಳುವುದು ನಮ್ಮ ಆಸಕ್ತಿಯ ವಿಷಯವಾಗಿ ಬದಲಾಯಿಸ್ಕೊಳ್ಳಿಲ್ಲ. ನಾವು ಏನು ಮಾಡ್ಕೋಬೇಕು? ಮುರಳಿ ಕೇಳುವುದನ್ನು ಆಸಕ್ತಿಯ ವಿಷಯವಾಗಿ ಬದಲಾಯಿಸ್ಕೋಬೇಕು. ಈಗ ಸಂಗೀತ ಕಲಿಯೋರು ಇರ್ತಾರಲ್ವ, ಅವ್ರು ಸಂಗೀತದ ನೋಟ್ ಮಾಡ್ಕೊಂಡಿರ್ತಾರೆ ಫಸ್ಟಿಂದ. ಅದು ಯಾವುದೂ ಕಳಿಯಲ್ಲ ಅವರು. ಯಾಕೆ ಗೊತ್ತಾ? ಮತ್ತೆ ಯಾವತ್ತಾದರೂ ಆ ನೋಟ್ ಬೇಕಾಗ್ತದೆ ಅಂತ. ನಮಗೆ ಈಶ್ವರನ ಮಹಾವಾಕ್ಯಗಳ ಕಡೆಗೆ ಅಷ್ಟು ಗಮನ ಇದೆಯಾ? ಎಷ್ಟು ಪುಸ್ತಕ ಇಟ್ಕೊಳ್ಳೋಣ? ಬೇಡ, ನೀವು ಪುಸ್ತಕ ಇಟ್ಕೋಬೇಡಿ. ಆದರೆ ಅವತ್ತಿನ ಮುರಳಿಯನ್ನು ತಿರುಗಿ ಓದಿ. ನೀವು ಬರ್ಕೊಳ್ಳುವಾಗ ಇಂಪಾರ್ಟೆಂಟ್ ಇದ್ದಿದ್ದಕ್ಕೆ ಅಂಡರ್ಲೈನ್ ಮಾಡಿರ್ತೀರಿ, ಅದನ್ನು ಮತ್ತೊಮ್ಮೆ ಮನನ ಮಾಡಿ. ಸಂಪೂರ್ಣ ಸ್ಥಿತಿಗೆ ಬಾಬರವರ ಮುರಳಿ ಅಧ್ಯಯನ, ಪುನರ್ಮನನ, ಚಿಂತನ ಬಹಳ ಅವಶ್ಯಕ. ಪುನರ್ಮನನ ಮಾಡಬೇಕು ಮುರಳಿಯನ್ನು. ಇವತ್ತು ಬಾಬಾ ಹೀಗೆ ಹೇಳಿದ್ರು. ಈಗ ಒಂದೇ ಪಾಯಿಂಟ್ ನಾನು ಮೊನ್ನೆಯಿಂದ ಯೋಚನೆ ಮಾಡ್ತಾ ಇರುವುದು ಅದನ್ನೇ. ಕೋಯ್ ಭೀ ಬಿಮಾರಿ ಆಯಿ ಹಿಲ್ನಾ ನಹಿ ಅಂದಿದ್ದಾರೆ ಬಾಬಾ. ಹಿಲ್ನಾ ನಹಿ. ನನಗೆ ಇಲ್ಲಿ ಅದು ಕೆಲಸ ಮಾಡ್ತಾ ಇದ್ದೆ. ಹಿಲ್ನಾ ನಹಿ ಹಂಗಾದ್ರೆ ಎಂಥ ಸ್ಥಿತಿ ಇರಬೇಕಪ್ಪ. ಸಿಕ್ಕಾಪಟ್ಟೆ ಏನೋ ಜೋರಾಗಿ ಒಂದು ಕಾಯಿಲೆ ಬಂದರೂ ನಾನು ಒಳಗಿನಿಂದ ಅಲುಗಾಡಬಾರ್ದು ಅಂದರೆ ನನ್ನ ಸ್ಥಿತಿ ಹೇಗಿರಬೇಕು? ಅದಕ್ಕಾಗಿ ನಾನು ಏನು ಮಾಡಬೇಕು ಬಾಬಾ? ಬಾಬನ ಹತ್ರ ಮಾತಾಡ್ತಾ ಇದ್ದೇನೆ. ಅದಕ್ಕಾಗಿ ನೀನು ನನಗೇನು ಹೇಳ್ಕೊಡ್ತೀಯ ಬಾಬಾ? ಬಾಬನ ಒಂದೊಂದು ಮಹಾವಾಕ್ಯಗಳು ನಮಗೆ ಯಾವಾಗ ಉಪಯೋಗಕ್ಕೆ ಬರುತ್ತೆ ಗೊತ್ತಿಲ್ಲ ಅಲ್ವಾ? ಒಬ್ಬ ಡಾಕ್ಟ್ರ್ MBBS ಓದುವಾಗ ಎಲ್ಲ ಕಾಯಿಲೆಗಳ ಬಗ್ಗೆ ಓದ್ಕೊಂಡಿರ್ತಾನೆ, ಎಲ್ಲ ಕಾಯಿಲೆಗಳಿಗೆ ಔಷಧಿಯನ್ನು ಓದ್ಕೊಂಡಿರ್ತಾನೆ. ಅದರ ಅರ್ಥ ಅವನಿಗೆ ಎಲ್ಲ ಕಾಯಿಲೆಗಳು ಬಂದುಬಿಡ್ತವೆ ಅಂತಲ್ಲ, ಅಥವಾ ಅವನ ಹತ್ರ ಎಲ್ಲ ಕಾಯಿಲೆ ಪೇಷಂಟ್ಸ್ ಒಂದೇ ದಿನ ಬಂದುಬಿಡ್ತಾರೆ ಅಂತಲ್ಲ. ಕಲಿತದ್ದು ಯಾವಾಗಾದರೂ ಉಪಯೋಗಕ್ಕೆ ಬರ್ಬೋದು. ಅದಕ್ಕೆ ನಾವು ಬಾಬರವರ ಮಹಾವಾಕ್ಯಗಳನ್ನು ಅಂಡರ್ಲೈನ್, ನಮ್ಮ ಉದ್ದೇಶ ಸಂಪೂರ್ಣರಾಗುವುದು ಅಂದರೆ ಸಂಪೂರ್ಣತೆಗೆ. ನೆನ್ನೆ ಮೊನ್ನೆ ಬಾಬಾ ಹೇಳಿದ್ರು, ನಾನು ನಿಮಗೆ ಪಢಾಯಿಯಿಂದ ರಾಜ್ಯವನ್ನು ಕೊಡ್ತೇನೆ, ಪಢಾಯಿಯಿಂದ ಕಿರೀಟವನ್ನು ಕೊಡ್ತೇನೆ. ನಿಮಗೆ ಏನು ಆನುವಂಶಿಕವಾಗಿ ದಾನ ಪುಣ್ಯದಿಂದ ನೀವು ರಾಜ ಆಗೋದಿಲ್ಲ ಅಲ್ವಾ? ನೆನ್ನೆ ಮೊನ್ನೆ ಮುರಳಿ ದಾನ ಪುಣ್ಯದಿಂದ ರಾಜರಾಗುವವರು ದ್ವಾಪರ ಯುಗದವರು. ನಾವೆಲ್ಲ ಹೆಂಗೆ ರಾಜರಾಗ್ತೇವೆ? ಪಢಾಯಿ. ಯಾವುದರ ಆಧಾರದಿಂದ? ಈಶ್ವರಿಯ ಶಿಕ್ಷಣದ ಆಧಾರದಿಂದ ರಾಜರಾಗ್ತೇವೆ. ಅಂದಮೇಲೆ ಶಿಕ್ಷಣ ಅಷ್ಟು ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿದೆಯಾ? ಏನು ಉತ್ತರ ಕೊಡೋಣ ಬಾಬನಿಗೆ? ಏನು ಉತ್ತರ ಕೊಡೋಣ? ಸೊ ಅದಕ್ಕೆ ಈಗಲೂ ಸಹ ನಾನು ಕೇಳಿದ್ರೆ, ನೀವು ನಮಗೆ ಟ್ರೈನಿಂಗ್ ಆಗಿತ್ತು, ಅಥವಾ ನಾವು ಮಧುಬನ ಭಟ್ಟಿಗೆ ಹೋಗ್ತೇವೆ, ಅಥವಾ ನಾವು ಯಲ್ಲಾಪುರದಲ್ಲಿ ಟೀಚರ್ಸ್ ಭಟ್ಟಿ ಆಗ್ತದೆ, ಆಗ ನಾವೇನು ನೋಟ್ಸ್ ಮಾಡ್ಕೊಳ್ತೇವಲ್ಲ, ಒಂದು ನೋಟ್ಸು ಕಳೆಯಲ್ಲ. ನಾನೀಗ ಮಧುಬನ ಭಟ್ಟಿಯಿಂದ ಬಂದ್ವಿ, ಅಲ್ಲಿ ಬರ್ಕೊಂಡಿರ್ತೀವಿ. ಚೆನ್ನಾಗಿ ಬರ್ಕೊಂಡಿಲ್ಲ ಅಂದರೆ ಅದನ್ನು ನಾನು ಪುರ್ಸೊತ್ತು ಮಾಡಿಕೊಂಡು ಒಂದು ಫೇರ್ ಮಾಡಿ ಇಡ್ತೇನೆ. ಸಮಯ ಬಂದಾಗ ಓದ್ತೇನೆ. ನೋಡಿ, ಮಹಾರಥಿ ದಾದಿಯಂದರು ಕ್ಲಾಸ್ ಮಾಡಿದರು, ಇವತ್ತಿಲ್ಲ ಅವರು. ಬಟ್ ಅವರು ಅವತ್ತು ಮಾಡಿರೋ ಕ್ಲಾಸ್ಗಳಿದೆಯಲ್ಲ, ನಮ್ಮ ಹತ್ರ ನೋಟ್ಸಲ್ಲಿದೆಯಲ್ಲ, ಎಷ್ಟು ಧೈರ್ಯ ಕೊಡ್ತದೆ, ಎಷ್ಟು ಶಕ್ತಿ ಕೊಡ್ತದೆ ಅದು. ಹಾಗೆ ಬಾಬರವರ ಮಹಾವಾಕ್ಯಗಳು ಸಹ ನಾವು ಎಷ್ಟು ಅದನ್ನು ಪ್ರೀತಿಸ್ತೇವೆ, ಎಷ್ಟು ಗೌರವಿಸ್ತೇವೆ, ಎಷ್ಟು ಅದನ್ನು ಆಳವಾಗಿ ಅಧ್ಯಯನ ಮಾಡ್ತೇವೆ, ಅಷ್ಟು ನಾವು ಶಕ್ತಿಶಾಲಿ ಆಗ್ತೇವೆ. ಅದಕ್ಕೇನು ಮಾಡೋಣ? ನೀವು ಬರೆದು ಪುಸ್ತಕ ತುಂಬಿಸಿ ಅಂತ ನಾನು ಹೇಳಲ್ಲ. ಬಟ್ ಇಂಪಾರ್ಟೆಂಟ್ ಏನು? ಈಗಂತೂ ಎಲ್ಲರ ಕೈಯಲ್ಲಿ ಮೊಬೈಲು, ಮುರಳಿ. ಆ ಮುರಳಿಯನ್ನು ನಾವೆಷ್ಟು ಮನನ ಮಾಡ್ತೇವೆ. ಇವತ್ತಿನ ಮುರಳಿಯಲ್ಲಿ ಒಂದು ಪಾಯಿಂಟ್ ನಿಮಗೆ ಹಿಡಿಸ್ತು ಅಂತ ಇಟ್ಕೊಳ್ಳಿ, ಇಡೀ ಮುರಳಿ ಬೇಡ, ಒಂದು ಪಾಯಿಂಟ್ ಹಿಡಿಸ್ತು ಮುರಳಿದು. ಆ ಪಾಯಿಂಟನ್ನು ಚಿಂತನೆ ಮಾಡಿ, ಆ ಪಾಯಿಂಟ್ ಬಗ್ಗೆ ಬರೀರಿ, ಆ ಪಾಯಿಂಟ್ ಬಗ್ಗೆ ಓದ್ರಿ, ಬಾಬನ ಹತ್ರ ಮಾತಾಡ್ರಿ. ಬಾಬಾ ಇವತ್ತು ನೀನು ಹಿಂಗೆ ಹೇಳ್ಬಿಟ್ಟೆ, ಹಾಗಾದ್ರೆ ಇದನ್ನು ಮಾಡುವುದೇ ಹೆಂಗೆ? ನನಗೆ ದಾರಿ ನೀನೇ ತೋರಿಸ್ಬೇಕು. ಬಾಬನ ಹತ್ರ ಮಾತಾಡ್ರಿ. ಅದು ನಮ್ಮ ಹೆಜ್ಜೆಯನ್ನು ಏನು ಮಾಡ್ತಾ ಹೋಗ್ತದೆ? ಮೇಲಕ್ಕೆ ಕರೆದುಕೊಂಡು ಹೋಗ್ತದೆ. ಅದಕ್ಕಾಗಿ ಒಂದೇ ನಮ್ಮ ಲಕ್ಷ್ಯ. ಬಾಬಾ ಹೇಳ್ತಾರಲ್ಲ, ಅಂತಿಮ ಶ್ವಾಸ ಶರೀರದಿಂದ ಬೇರೆಯಾಗುವಾಗ ಬ್ರಾಹ್ಮಣರ ಸಂಘಟನೆ ಇರಬೇಕಂತೆ, ಬಾಯಲ್ಲಿ ಜ್ಞಾನಗಂಗೆ ಇರಬೇಕು, ಆಗ ಆತ್ಮ ಶರೀರದಿಂದ ಬೇರೆ ಹೋಗಬೇಕು, ಆಗ ಅಹೋ ಸೌಭಾಗ್ಯ ಅಂತ ಹೇಳಿದ್ದಾರೆ ಬಾಬಾ.
ಅಲ್ವಾ? ಅದಕ್ಕಾಗಿ ಬಾಬರವರ ಮಾತುಗಳನ್ನು, ಮುರಳಿ ಅಂದ್ರೇನು ಹೇಳಿ, ಭಗವಂತನ ಮಾತುಗಳು, ಅದಕ್ಕೆ ಅಷ್ಟು ಮಹತ್ವ ಕೊಡಬೇಕಲ್ವಾ? ಕೊಟ್ಟಿದ್ದೀವಿ. ಹೇಳಿದೆ ನಾನು ಒಂದು ಸಲ, ನಮ್ಮ ಮಾತೆಯೊಬ್ಬರು ಹಿಂದಿ ಓದಕ್ಕೆ ಬರಲ್ಲ, ಅಕ್ಕವ್ರೆ ಒಂದು ಹಿಂದಿ ಮುರುಳಿ ಕುಡಿ ಅಕ್ಕವ್ರೆ, ಒಂದು ಹಿಂದಿ ಮುರುಳಿ ಕುಡಿ ಅಂತ ಪೀಡಿಸಿ ಒಂದು ಮುರುಳಿ ತೊಗೊಂಡು ಹೋದರು. ಒಂದು 5-6 ತಿಂಗಳಾಯಿತು. ಆ ಮಾತೆಗೆ ಒಂದಿನ ಹುಷಾರಿಲ್ದಂಗೆ ಆಯಿತು. ಅವ್ರು ಸೊಸೆ ಫೋನ್ ಮಾಡಿದರು, ಅಕ್ಕವ್ರೆ ನಮ್ಮ ಅತ್ತೆಗೆ ಹುಷಾರಿಲ್ಲ, ಒಂದು ಸಲ ಬಂದು ಮಾತಾಡಿಸ್ಕೊಂಡು ಹೋಗ್ರಿ ಅಂತ. ಸರಿ, ಮನೆಗೆ ಹೋದ್ವಿ. ಪಾಪ ಹುಷಾರಿಲ್ಲ, ಮಲ್ಕೊಂಬಿಟ್ಟಿದ್ದಾರೆ. ನಮ್ಮ ನೋಡಿ ಎದ್ದು ಕೂತ್ಕೊಂಡ್ರು. ಅಕ್ಕವ್ರೆ ಬಾಬಾ ನೆನಪು ಮಾಡ್ತಿದ್ದೀರಾ? ಗ್ರೂಪ್ ಅಂತೂ ಟೆಲಿಗ್ರಾಮ್ನಲ್ಲಂತೂ ಕ್ಲಾಸ್ ನಡೀತಿದೆ, ನೀವು ಕೇಳ್ತಿದ್ದೀರಾ? ಬರೋಕ್ಕಾಗದಿದ್ರೆ ಏನಾಯಿತು ಅಂತ. ಇಲ್ಲ ಅಕ್ಕೋರೆ, ನಾನು ಬಾಬನ ಮುರುಳಿ ಬಿಟ್ಟೇ ಇಲ್ಲ. ಹೆಂಗೆ ಅಂದರೆ ದಿಂಬಿನ ಕೆಳಗೆ ಮುರುಳಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹತ್ರ ತೊಗೊಂಡೋಗಿದ್ರಲ್ವ, ಒಂದು ಮುರುಳಿ ಕಾಡಿಸಿ ಅದನ್ನು ದಿಂಬಿನ ಕೆಳಗೆ ಇಟ್ಕೊಂಡು, ನೋಡಿ ಅಕ್ಕೋರೆ ಮುರುಳಿ ಇಲ್ಲೇ ಇದೆ. ಇಟ್ಕೋಬೇಕಾ? ಸರಿನಾ? ದಿಂಬಿನ ಕೆಳಗೆ ಬಾಬನ ಮುರುಳಿ ಇಟ್ಕೊಳ್ಳೋದು. ಆ ಮಾತಿಗೆ ಏನು ಯೋಚನೆ ಅಂದರೆ, ದಿಂಬಿನ ಕೆಳಗೆ ಮುರುಳಿ ಇದ್ರೆ ಅದು ತಲೆಗೆ ಹತ್ಕೊಂಡ್ಬಿಡುತ್ತಂತ ಅಲ್ಲಿಂದ. ಏನೇನು ಅದ್ಭುತವಾದ ವಿಚಾರಗಳು ಮಾತೆಯರದು. ಹಾಗೆಲ್ಲ ಅಲ್ಲ, ಮನಸ್ಸು ಅಯ್ಯೋ 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 ಅಂತ ನರಳುವುದನ್ನು ಬಿಟ್ಟು ಬಾಬಾ ನೆನಪು ಮಾಡ್ತಾ ಮುರುಳಿ ಚಿಂತನೆ ಮಾಡ್ತಾ ಇದ್ದರೆ ಅಂತಿಮ ಶ್ವಾಸವು ಸುಖವಾಗಿ ಹೋಗುತ್ತೆ, ಕಷ್ಟವಾಗುವುದಿಲ್ಲ. ಅದಕ್ಕೆ ಏನು ಮಾಡೋಣ? ಸಂಪೂರ್ಣತೆಯತ್ತ ಮುಖ ಮಾಡುವಾಗ ರೆಡಿ ಇದ್ದೀರಾ? ಮನೆಗೆ ಹೋಗೋಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಯಾರ್ಯಾರು ರೆಡಿ ಇದ್ದೀರಿ? ಈಗಲೇ ಇಲ್ಲಿಂದನೇ ಮನೆಗೆ ಹೋಗಿ ಫೋನ್ ಮಾಡಿ ಹೇಳಿ ಬರಬೇಕಾ, ನಾವು ಹೋಗ್ತೀವಿ ಪರಂಧಾಮಕ್ಕೆ ಅಂತ? ಬರಬೇಕಾ? ಹಾಗೆ ರ್ಯಾಂಡಮ್ ಆಗಿ ರೆಡಿ ಆಗುವುದು ಬೇರೆ, ಪೂರ್ವ ಸಿದ್ಧತೆಯಿಂದ ಮನೆಗೆ ಹೋಗುವುದು ಬೇರೆ ಅಲ್ವಾ? ಅದಕ್ಕಾಗಿ ಮತ್ತೆಯೂ ಸಹ ನಾವು ವಿಚಾರಗಳನ್ನು ಚಿಂತನೆ ಮಾಡೋಣ, ಬಾಬರವರ ಮಹಾವಾಕ್ಯಗಳನ್ನು. ಆದರೆ 3 ಸಂಪೂರ್ಣತೆ ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಫಸ್ಟ್ ಈಗ ನಾವು ಸ್ಥಿತಿಯನ್ನು ಸಂಪೂರ್ಣ ಮಾಡಿಕೊಳ್ಳುವುದರ ಕಡೆಗೆ ಗಮನ ಕೊಡೋಣ. ಈಗ ಯೋಗ ಮಾಡೋಣ. ಯಾರಿಗೂ ಚಿಕನ್ ಸಿಂಡ್ರಮ್ ಬರಲಿಕ್ಕಿಲ್ಲಲ್ಲ? ಬರಲ್ಲಲ್ಲ? ಬರಲ್ಲ? ಇಲ್ಲ. ಅದಕ್ಕೆ ಈಗ ಬಾಬರವರ ಮಹಾವಾಕ್ಯಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಯೋಗ ಮಾಡೋಣ. ಬಾಬನ ನೋಡಿ, ಅನೇಕ ಸಲ ನಾವು ಬಾಬರವರಿಗೆ ಇಷ್ಟೆಲ್ಲ ಜ್ಞಾನ ಕೊಟ್ಟಿದೆಯಾ, ಅರ್ಥಕ್ಕಾಗಿ ಅವಿರತವಾಗಿ ಎಷ್ಟು ವರ್ಷಗಳಿಂದ ಬಾಬಾ ಶಿಕ್ಷಣ ಕೊಡ್ತಿದ್ದಾರೆ ಅಲ್ವಾ? ಎಂಥ ಪ್ರೀತಿ ಬಾಬನದು. ಜಗತ್ತಿನಲ್ಲೆಲ್ಲ ಮನುಷ್ಯರು 1 ತಾಸು ಮಾತಾಡೋಕ್ಕೆ ಇಷ್ಟು ಅಂತ ರೊಕ್ಕ ತಗೊಳ್ತಾರೆ, ಗೊತ್ತಾ ನಿಮಗೆ? ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಟ್ರೈನರ್ಸ್ ಇದ್ದಾರಲ್ಲ, ಅವರು 1 ತಾಸು ಕರಿಬೇಕಂದ್ರೆ ನೀವು ಲಕ್ಷಗಳಲ್ಲಿ ಪೇಮೆಂಟ್ ಕೊಡಬೇಕು ಅವ್ರಿಗೆ, 1 ತಾಸಿಗೆ. ದೊಡ್ಡ ದೊಡ್ಡ ಟ್ರೈನರ್ಸ್ ಎಲ್ಲ ಏನು ಹೇಳೋದು, ನಿಮಗೆ ಗೊತ್ತಿದ್ದೇ ಹೇಳ್ತಾರೆ ಅವರು. ಆದರೆ ಅವರು ಶ್ರೀಮುಖದಿಂದ ಬಂದಿರ್ತದಲ್ವ, ಅದಕ್ಕೆ ಭಾರಿ ಬೆಲೆ. ಅದಕ್ಕೆ ಪರಮಾತ್ಮ ಯಾರನ್ನು ನೋಡುವುದಕ್ಕೆ 63 ಜನ್ಮ ಒಂಟಿ ಕಾಲಿನಲ್ಲಿ ನಿಂತ್ಕೊಂಡು ತಪಸ್ಸು ಮಾಡಿದ್ದೀವಿ. ಅವನು ಮಾತಾಡ್ತಾನೆ ಅಂತ ಗೊತ್ತಿರಲಿಲ್ಲ, ನೋಡಿದ್ರೆ ಸಾಕು ಅಂದ್ಕೊಂಡಿದ್ವಿ. ಕೊನೆಗೆ ನಿರಾಶರಾಗ್ಬಿಟ್ಟಿದ್ವಿ, ನೋಡೋದು ನಮ್ಮ ಹಣೆ ಬರೋದಿಲ್ಲ ಇಲ್ಲ ಅಂತ. ಅಂಥವನು ದಿನ ಮಾತಾಡ್ತಾನೆ ನಮ್ಮ ಹತ್ರ. ಅದ್ಭುತ ಅನ್ಸಲ್ವ ನಿಮಗೆ? ಬಾಯೇ ಇಲ್ದಿರೋನು ಮಾತಾಡ್ತಾನೆ, ಕಿವಿಯೇ ಇಲ್ದಿರೋನು ನಾವು ಹೇಳಿದ್ದೆಲ್ಲ ಕೇಳ್ತಾನೆ. ಎಂಥ ಅದ್ಭುತವಾದ ಸಂಬಂಧ, ಎಂಥ ಅದ್ಭುತವಾದ ಅನುಭೂತಿ ಇದು. ಯೋಚನೆ ಮಾಡಿದ್ರೆ ರೋಮಾಂಚನವಾಗುತ್ತೆ. ವಾ ಬಾಬಾ, ಕನಸು ಕಂಡಿರಲಿಲ್ಲ ನೀನು ಮಾತಾಡ್ತೀಯ ಅಂತ. ದಿನ ಮಾತಾಡ್ತೀಯ, ಅದು 1-2 ಅಲ್ಲ, 4 ಪೇಜ್ ಮಾತಾಡ್ತಾನೆ ಅಲ್ವಾ? ಇಷ್ಟು ವರ್ಷದಿಂದ ಮಾತಾಡ್ತಿದ್ದಾನೆ. ಹಾಗೆ ನೆನಪು ಮಾಡ್ಕೊಂಡು ಕೂತ್ಕೊಂಡ್ರೆ ನಿದ್ದೆ ಹೆಂಗೆ ಬರುತ್ತೆ ಹೇಳಿ ನೋಡೋಣ. ಬಾಬನ ಹತ್ರ ಮಾತಾಡಿ, ಬಾಬಾ ಏನು ಅದ್ಭುತವಪ್ಪ. ನಾವು ಏನು ತಿಳ್ಕೊಂಡಿದ್ವಿ ಅಂದರೆ, ಕೊನೆ ಕಾಲದಲ್ಲಿ ಕಲ್ಲು ಮಾತಾಡಿದ್ರೆ ವಿನಾಶ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಒಂದು ಕಾಲಜ್ಞಾನಿಗಳು ಹೇಳ್ತಾರೆ, ಕಲ್ಲು ಕೋಳಿ ಕೂಗಿತ್ತು, ನೀರಿನಿಂದ ದೀಪ ಉರಿದಿತ್ತು, ಎತ್ತಿಲ್ಲದ ಬಂಡಿ ಓಡಿತ್ತು,
ಇದೆಲ್ಲ ಅಂತಿಮ ಲಕ್ಷಣಗಳು ಅಂತ ಕಾಲಜ್ಞಾನಿಗಳು ಅಂತ ಉತ್ತರ ಕರ್ನಾಟಕದಲ್ಲಿ ಕಾಲಜ್ಞಾನಿಗಳು ಅಂತ ಬರೆದಿಟ್ಟಿದ್ದ ಅನೇಕ ಮಾತುಗಳಿದೆ. ಕಲ್ಲು ಕೋಳಿ ಕೂಗುತ್ತೆ ಅಂತ. ಕಲ್ಲು ಕೋಳಿ ಕೂಗುತ್ತೆ ಅಂದ್ರೇನು? ಇವತ್ತೆಲ್ಲ ಕಲ್ಲು ಕೋಳಿನೇ ಕೂಗ್ತಿರೋದು. ನಿಮ್ಮ ಮೊಬೈಲಿನ ಕಲ್ಲು ಕೋಳಿ ಅಲ್ವಾ? ಮತ್ತೆ ಕೂಗ್ತಿದೆ ಅದು. ಯಾವ ಬಂಡಿಗೂ ಎತ್ತಿಲ್ಲ ಇವತ್ತು, ಓಡ್ತಾ ಇದ್ದಾವೆ ನೋಡಿ. ಇವೆಲ್ಲ ದೀಪ ಯಾವುದರಿಂದ ಉರಿತಾ ಇದೆ? ಹೈಡ್ರೋ ಎಲೆಕ್ಟ್ರಿಕ್ ಅಲ್ವಾ, ನೀರಿನ ದೀಪ ಉರಿತಾ ಇದೆ. ಹಾಗೆಲ್ಲ ಕೇಳಿದಾಗ ಆಶ್ಚರ್ಯ ಆಗ್ತಿತ್ತು. ಆದರೆ ನಾನು ಅಂದ್ಕೊಳ್ತೇನೆ, ಕಲ್ಲು ಮಾತನಾಡುತ್ತೆ ಅಂತ ನಮಗೆ ಅನಿಸಿರಲೇ ಇಲ್ಲ ಅಲ್ವಾ? ಭಗವಂತ ಕಲ್ಲು ಅಂತಲೇ ತಿಳ್ಕೊಂಡಿದ್ವಿ ನಾವು. ಅವು ಮಾತಾಡ್ತಾನೆ ಅಂತ ನಮಗೆ ಗೊತ್ತಿರಲೇ ಇಲ್ಲ. ಆದರೆ ಕಲ್ಲು ಬುದ್ಧಿಯವರನ್ನು ಮಾತಾಡಿ 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 ಅವನು ಪಾರಸ ಬುದ್ಧಿ ಮಾಡ್ತಾನಲ್ಲ. ನಾನು ಒಂದೊಂದ್ಸಲ ಬಾಬನಿಗೆ ಹೇಳ್ತೇನೆ, ಅದ್ಭುತಪ್ಪ. ಅವನು ಯಾರೋ ಪುಣ್ಯಾತ್ಮ ಹಾಡಿದ್ರೆ, ಯಾರು ಹಾಡಿದರೆ ಎಲ್ಲ ದೀಪಗಳು ಹತ್ಕೊಳ್ತಿದ್ವಂತೆ. ತಾನಸೇನ ಹಾಡಿದ್ರೆ ದೀಪಗಳು ಹತ್ಕೊಳ್ತಿದ್ವಂತೆ. ಅವನು ತಂದ್ಯಾರಾಗ ಹಾಡ್ತಿದ್ನಂತೆ, ದೀಪ ಹತ್ಕೊಂಡ್ಬಿಡ್ತಿತ್ತಂತೆ. ನಮ್ಮ ಶಿವಬಾಬಾ ಹಾಡಿದ್ರೆ ಶಿವಬಾಬನ ಜ್ಞಾನದಿಂದ ನಮ್ಮವೆಲ್ಲ ಕಲ್ಲು ಬುದ್ಧಿಗಳು ಏನು ಜಾಗೃತ ಆಗ್ಬಿಟ್ವಲ್ಲ. ನಾನು ಬಾಬನಿಗೆ ಹೇಳ್ತೀನಿ, ಎಂಥ ಅದ್ಭುತವಪ್ಪ ನಿನ್ನ ಮಾತು, ಎಷ್ಟು ಶಕ್ತಿಶಾಲಿ ಅಂದರೆ ನಮ್ಮ ಬುದ್ಧಿಯೆಲ್ಲ ಪಾರಸ ಬುದ್ಧಿಯಾಗಿ ಹೋಗ್ತಾ ಇದೆಯಲ್ಲ. ಯಾವುದರಿಂದ? ಅವನು ಮಾತಾಡಿದ್ನಲ್ಲ. ಯಾರನ್ನು ನಾವು ಕಲ್ಲು ಮಾಡಿ ಇಟ್ಟಿದ್ವಿ, ಅವನು ಮಾತಾಡಿ ನಮ್ಮ ಕಲ್ಲು ಬುದ್ಧಿಯನ್ನು ಪಾರಸ ಬುದ್ಧಿ ಮಾಡ್ತಿದ್ದಾನೆ, ಚಿನ್ನದ ಬುದ್ಧಿ ಮಾತಾಡಿ. ಅದಕ್ಕೆ ಅವನ ಮಾತಿಗೆ ಅಷ್ಟು ಮಹತ್ವ ಕೊಡಬೇಕು. ಯಾವುದಕ್ಕೆ? ಭಗವಂತನ ಮುರುಳಿ, ಭಗವಂತನ ಮಾತು ಸಾಮಾನ್ಯವಲ್ಲ. ಓಕೆನಾ? ಅಷ್ಟು ಮಹತ್ವ ಇದೆಯಾ ಮನಸ್ಸಿನಲ್ಲಿ? ಏನೋ ಮುರುಳಿ. ಬಹುಶಃ ನೀವು ನೋಡಿದ್ದೀರಿ, ಕಳೆದ ಸಲ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಡಿಸೆಂಬರ್ನಲ್ಲಿ ಡೆಲ್ಲಿಯಲ್ಲಿ ಒಬ್ಬ ಸ್ವಾಮಿ ಬ್ರಹ್ಮಕುಮಾರಿಯರ ಛೋಟ ಸಾ ಏಕ್ ಮುರಳಿ ಲೇಕೆ ಪತಾ ನಹೀ ಅಂತ ಏನೇನೋ ಖಂಡಿಸಿದ. ಆ ಸಭೆಯಲ್ಲಿ ನಾನು ಕೋಆರ್ಡಿನೇಷನ್ ಮಾಡ್ತಾ ಇದ್ದೆ. ಅವನಿಗೆ ಹೀಗೆ ತೊಳೆದೆ, ಕೊನೆಗೆ ಒಳ್ಳೆ ಮಾತಿನಲ್ಲಿ ಚಲೋ ಸ್ಯಾಂಡಲ್ ಸೋಪ್ ಹಾಕಿ ತೊಳೆದೆ. ಅವನಿಗೆ ಬೇಜಾರು ಆಗಬಾರ್ದು. ಸತ್ಯನ ನಾನು ಹೇಳಿದೆ, ಆಪ್ ಕ್ಯಾ ಜಾನ್ತೆ? ಇದೇ ಶಬ್ದ ಹೇಳಿದೆ, ಗುड़ जाने और गुड़ की गोथरी जाने, आपको क्या पता वो छोटे से पन्ने में क्या है, क्योंकि आपने भगवानुवाच कभी सुना ही नहीं है. भगवानुवाच सुने होते तो पता चलता ना ಅಂತ ಜಾಡಿಸ್ಬಿಟ್ಟೆ ಕೊನೆಗೆ. ಯಾಕೆಂದರೆ ಯಾರಿಗೆ ಗೊತ್ತಿಲ್ಲ ನಮ್ಮ ಮುರಳಿಯ ಮಹತ್ವ. ನಮಗೆ ಎಷ್ಟೋ ಸಲ ಮರ್ತೋಗುತ್ತೆ ನಮ್ಮ ಮುರಳಿಯ ಮಹತ್ವ. ಇನ್ನು ಬಿಡಿ, ಲೌಕಿಕದವರಿಗೆ ಹೆಂಗೆ ಗೊತ್ತಾಗಬೇಕು? ಖುಷಿ ಇದೆಯೇ ಇಲ್ವಾ ನಿಮಗೆ? ಏನು ಖುಷಿ ಇರಬೇಕು? ಮತ್ತೆ ವಾಪಸ್ ಅಲ್ಲಿಗೆ ಬನ್ನಿ. ನಮಗೆ ಭಗವಂತನ ಮಾತು ಅರ್ಥವಾಗ್ತಿದೆ. ವಿ ಆರ್ ಸೋ ಗ್ರೇಟ್. ಏನು ಹೇಳಿ? ಏನು ಅರ್ಥ ಆಗ್ತಿದೆ ನಮಗೆ? ಭಗವಂತನ ಮಾತು ಅರ್ಥವಾಗ್ತಿದೆ ಅಲ್ವಾ? ಚಲೋ, ಇದೇ ಖುಷಿಯಲ್ಲಿ ಬಾಬನಿಗೆ ಥ್ಯಾಂಕ್ಸ್ ಹೇಳ್ತಾ, ಎಲ್ಲರೂ ಮೌನವಾಗಿದ್ದೀರಲ್ವಾ? ಇದೀರಿ? ಹಾಂ, ಭಾಳ ಶಕ್ತಿ ಕೊಡ್ತದೆ ಮೌನ, ಭಾಳ ಶಕ್ತಿ ಕೊಡ್ತದೆ. ನಾನು ಸಮರ್ಪಿತ ಜೀವನದ ಪ್ರಾರಂಭಿಕ ಒಂದು 15-20 ವರ್ಷ ಪ್ರತಿ ವಾರದಲ್ಲಿ ಒಂದು ದಿನ ಮೌನ ಮಾಡ್ತಿದ್ದೆ. ಇತ್ತೀಚೆಗೂ ಭಾಳ ಮನಸ್ಸಾಗ್ತದೆ ಮಾಡಬೇಕು ಅಂತ, ಆದರೆ ಭಾಳ ವ್ಯಸ್ತತೆ ಮಾಡೋಕ್ಕೆ ಪುರ್ಸೊತ್ತೆ ಸಿಗ್ತಾ ಇಲ್ಲ. ಬಟ್ ಭಾಳ ಖುಷಿಯಿಂದ ನಾನೊಂದು 20 ವರ್ಷ ನಿರಂತರವಾಗಿ ವಾರಕ್ಕೊಂದು ದಿನ ಮೌನ ಮಾಡಿದ್ದೇನೆ. ಕಂಪ್ಲೀಟ್ ಮೌನ ಅಂದರೆ ಕಂಪ್ಲೀಟ್ ಮೌನ. ಸಂಜ್ಞೆಯೂ ಇಲ್ಲ, ಬರಹವೂ ಇಲ್ಲ, ಹಾಂ 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 ಏನೂ ಇಲ್ಲ. ಶಾಂತವಾಗಿ ಇದ್ಬಿಡೋದು. ನಾನು ನನ್ನ ಬಾಬಾ ಎಲ್ಲ ಕೆಲಸ ಮಾಡ್ತಾ ಬಹಳ ಸುಖ ಸಿಗ್ತದೆ, ಬಹಳ ಖುಷಿ ಸಿಗ್ತದೆ. ಅವಕಾಶ ಸಿಕ್ಕಿದೆ, ನಿಮ್ಗೆ ಅಡುಗೆ ಬೇಯಿಸೋ ಕೆಲಸ ಇಲ್ಲ, ಆಫೀಸಿಗೆ ಹೋಗೋ ಧಾವಂತ ಇಲ್ಲ. ಅದಕ್ಕೆ 4 ದಿನ ಏನು ಮಾಡಿ, ಸ್ವಲ್ಪ ಬಾಯಿಗೆ ಮೌನ ಕೊಟ್ಟು ನೋಡಿ ಎಷ್ಟು ಸುಖ ಸಿಗ್ತದೆ. ನಾಳೆ ನಾವು ಅದ್ರ ಬಗ್ಗೆ ಕೇಳೋಣ, ಮೌನದಿಂದ ಏನು ಲಾಭ ಅಂತ. ಭಾಳಷ್ಟು ಬಾಬಾ ಅದರ ಬಗ್ಗೆ ಲಾಭ ಹೇಳಿದ್ದಾರೆ, ಅದನ್ನು ಅರ್ಥ ಮಾಡಿಕೊಡೋಣ. ಮನೆಯಲ್ಲಿ ಮಾಡೋಕ್ಕಾಗಲ್ಲ ನಿಮಗೆ ಮೌನನ. ಏನಾದರೂ ಅವ್ರ ಫೋನ್ ಬಂತು, ಇವ್ರ ಫೋನ್ ಬಂತು, ನೆಟ್ರ್ ಬಂದರು, ಇಷ್ಟ್ರು ಬಂದರು, ನೀವು ಮಾಡ್ತೀರಾ? ಭಾಳ ಇದು ಮಾಡಬಾರ್ದು. ಈ ಸಂಜ್ಞೆಯು ಮೌನಕ್ಕೆ, ಬಾಯಿ ಮಾತಾಡುವುದಕ್ಕಿಂತ ಹೆಚ್ಚು ಶಕ್ತಿ ವೇಸ್ಟ್ ಮಾಡಿಸ್ತದೆ. ಮಾಡ್ತಾರೆ ಅವರು ಮೌನ. ಏನು ಮೌನ ಮಾಡ್ದಂಗೆ ಆಯಿತು. ಹಾಗೆಲ್ಲ ಮಾಡಬಾರ್ದು. ಶಾಂತ ಅಂದರೆ ಶಾಂತ. ಯಾರ ಹತ್ರ ಏನೂ ಹೇಳಕ್ಕೆ ಹೋಗಬೇಡಿ, ಸುಮ್ಮನೆ ಇದ್ದುಬಿಡಿ.
ನಿಮ್ಮಷ್ಟಕ್ಕೆ ಹೋಗಿ ಊಟ ಮಾಡಿ. ಅನಿವಾರ್ಯ ಜೀವ ಹೋಗೋ ಪರಿಸ್ಥಿತಿ ಬಂದರೆ ಮಾತಾಡಬೇಕು. ಮಾಡಿ ನೋಡಿ, ಆಗುತ್ತಾ? ಯಾರ್ಯಾರು ಮೌನ ಮಾಡಿದ್ದೀರಿ? ಭಾಳ ಖುಷಿ ಆಗುತ್ತೆ. ಬರೀ ಮೌನ ಮಾಡೋದಲ್ಲ, ಯಾರ ಹತ್ರ ಮಾತಾಡ್ತಾ ಇರಬೇಕು? ಶಿವಬಾಬನ ಹತ್ರ. ಓಕೆನಾ? ಚಲೋ, ಶಾಂತಿ. ನೆಟ್ಟಗೆ ಕೂತ್ಕೊಳ್ಳಿ, ಶಾಂತವಾಗಿ ಸೀದಾ ಕೂತ್ಕೊಳ್ಳಿ. ಪುಸ್ತಕ ಗಿಸ್ತಕ ಎಲ್ಲ ಪಕ್ಕದಲ್ಲಿ ಇಟ್ಕೊಳ್ಳಿ.